ನಮಸ್ಕಾರ ವೀಕ್ಷಕರೇ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡ, ದಾಸರಳ್ಳಿಯ ಬಗಲಗುಂಟೆ ವಾರ್ಡ್ನ ಭಗೀರಥ ಅಂತಲೇ ಇವರನ್ನು ಕರೀಬಹುದು. ABB ಮಂಜುನಾಥ್ ಅವರು. ಸಮಾಜ ಸೇವೆ ಅಂತ ಬಂದಾಗ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ರಾಜಕಾರಣ ನನ್ನ ಸಮಾಜ ಸೇವೆ, ನನ್ನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಚಾತುರ್ಯತೆಯನ್ನು ನೋಡಿ ರಾಜಕಾರಣ ನನ್ನನ್ನು ಬರೆಸೆಳಿತು. ಇಷ್ಟು ವರ್ಷದಿಂದ ಕಾಂಗ್ರೆಸ್ಸಿಂದ ಸಾಕಷ್ಟು ಹುದ್ದೆಗಳನ್ನು ಅನುಭವಿಸ್ತಾ ಇದ್ದಾರೆ, ಆದರೂ ಕೂಡ ಕಾಂಗ್ರೆಸ್ ತಮ್ಮನ್ನು ತುಳಿತಾನೇ ಬರ್ತಾ ಇದೆ ಏನು ಇರ್ಬೋದು. ಕೆಲವು ಸರಿ ನನಗೆ CMCಯಲ್ಲೂ ಒಂದು ಅವಕಾಶ ತಪ್ಪಿರೋದು ನಿಜ, BBMPಯಲ್ಲೂ ಸಹ ಒಂದು ಅವಕಾಶ ತಪ್ಪಿತು. BBMP ಚುನಾವಣೆಯಲ್ಲಿ ತಾವು ಪ್ರಬಲ ಆಕಾಂಕ್ಷಿ ಆಗಿದ್ರಿ, ತಮಗೆ ಟಿಕೆಟ್ ತಪ್ಪಿ ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಡ್ತಾರೆ, ಬೇಸರ ಆಗಲಿಲ್ವೇ? ಆರ್ ಮಂಜುನಾಥ್ರವರು ಅವತ್ತು BBMP ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ನಂತರದ ದಿನಗಳಲ್ಲಿ ಅವರು ಈ ಭಾಗಕ್ಕೆ MLA ಆಗ್ತಿರ್ಲಿಲ್ವೇನೋ. ನಿಮ್ಮ ಪಕ್ಷದಲ್ಲಿ ಬಹಳಷ್ಟು ಜನ MLA ಕ್ಯಾಂಡಿಡೇಟ್ಗಳಂತ ಓಡಾಡ್ತಾರೆ, ಆರ್ ಮಂಜುನಾಥ್ ಬಿಟ್ಟರೆ ಬೇರೆ ಯಾರು ಗತಿ ಇಲ್ವಾ, ಅಥವಾ ನಾಯಕತ್ವದ ಗುಣನೇ ಇಲ್ವಾ? ಆರ್ ಮಂಜುನಾಥೇ ಕಾಂಗ್ರೆಸ್ಗೆ ಬಿಟ್ಟರೆ ಯಾರು ಇಲ್ಲ ಅನ್ನೋ ಮಾತು ಖಂಡಿತ ನಾನು ಒಪ್ಪೋದಿಲ್ಲ. ಏನೋ ಕಾಂಗ್ರೆಸ್ ಹೈಕಮಾಂಡ್ ಯೂಸ್ ಆ್ಯಂಡ್ ಥ್ರೋ ಆಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಷ್ಟೇ ನಿಮ್ಮನ್ನು. ಇರ್ಬೋದು. 95ರಿಂದ ನಿರಂತರವಾಗಿ ಒಂದಲ್ಲ ಒಂದು ಹುದ್ದೆಗಳಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡೇ ಬರ್ತಾ ಇದ್ದೀನಿ ನಾನು. ಬಹಳ ದಿನಗಳಿಂದ ಕಾರ್ಪೊರೇಟರ್ ಕನಸನ್ನು ಕಾಣ್ತಾ ಇದ್ದೀರಿ, ಚುನಾವಣೆ ಆಗ್ತಾ ಇಲ್ಲ, ಏನು ಅನ್ಸುತ್ತೆ? ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಯಾವ ರೀತಿ ತನ್ನ ನಿಲುವು ತಗೊಂಡು ಈ ಚುನಾವಣೆ ನಡೆಸುತ್ತೆ ಅನ್ನೋದ್ರ ಮೇಲೆ ನಮ್ಮಗಳ ಭವಿಷ್ಯ ನಿಂತಿದೆ ಅಂತ ಹೇಳ್ತೀನಿ. ಬಗಲಗುಂಟೆಗೂ ತಮಗೂ ಏನು ಸಂಬಂಧ? ನನ್ನ ಜನ್ಮಭೂಮಿ ಒಂದಾದರೆ ನನ್ನ ಕರ್ಮಭೂಮಿ ಬಾಗಲಗುಂಟೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ತಾವು ಟಿಕೆಟ್ ಮಿಸ್ ಆದದಕ್ಕೆ ಮಂಜುನಾಥ್ ಅವರಿಗೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಲ್ವೇನೋ ಅಂತಕ್ಕಂಥ ಮಾತುಗಳು. ಯಾವತ್ತು ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕೀಯನ ಬಿಡ್ತೀವಿ, ಆವತ್ತು ಇಲ್ಲಿ ದಾಸರಳ್ಳಿ ರಾಜಕಾರಣದಲ್ಲಿ ಈ ಬಾರಿ ಅವಕಾಶ ಸಿಗಲಿಲ್ಲ ಅಂದರೆ ತಮ್ಮ ನಡೆ ಏನಾಗಿರುತ್ತೆ? ಸ್ವತಂತ್ರ ಅಭ್ಯರ್ಥಿ ಆಗ್ತಿರೋ ಅಥವಾ ಪಕ್ಷ ಬಿಡ್ತಕ್ಕಂಥ ತೀರ್ಮಾನ ಏನಾದರೂ ತಗೊಳ್ತೀರೋ? ನಮಸ್ಕಾರ ವೀಕ್ಷಕರೇ, ನೇರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಜನಶಕ್ತಿ ನ್ಯೂಸ್, ಇದು ನಂಬಿಕೆಯ ವಾಸ್ತವ ರೂಪ. ನಾನು ಅನಿಲ್ ಎಂ ತಲಕಟ್ಟಿ. ಸ್ನೇಹಿತರೆ, ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡ, ದಾಸರಳ್ಳಿಯ ಬಗಲಗುಂಟೆ ವಾರ್ಡ್ನ ಭಗೀರಥ ಅಂತಲೇ ಇವರನ್ನು ಕರೀಬಹುದು. ಈ ಬಾರಿಯ BBMP ಚುನಾವಣೆಗೆ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ABB ಮಂಜುನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಬಹಳ ದಿನಗಳಿಂದ ಕಾರ್ಪೊರೇಟರ್ ಕನಸನ್ನು ಕಾಣ್ತಾ ಇದ್ದೀರಿ, ಚುನಾವಣೆ ಆಗ್ತಾ ಇಲ್ಲ, ಏನು ಅನಿಸುತ್ತೆ? ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗಲೇ 4 ವರ್ಷದಿಂದಲೇ ಈ ಚುನಾವಣೆ ಆಗಬೇಕಿತ್ತು. ಹಲವಾರು ಕಾರಣಗಳು ನೋಡ್ತಾ ಇದ್ದೀರಿ. ಪ್ರಸ್ತುತ ಪರಿಸ್ಥಿತಿನೂ ಸಹ ನಿಮಗೆ ಗೊತ್ತಿದೆ. ಈಗಲೂ ಸಹ ಚುನಾವಣೆ ಆಗ್ಬೋದಾ ಇಲ್ಲ ಅನ್ನೋ ಮಟ್ಟದಲ್ಲೇ ಇದೆ. ಅದು ಒಂದು ಚುನಾವಣೆ ನಿರೀಕ್ಷೆಯಲ್ಲಿ ನಾವಿದ್ದೀವಿ. DK ಸಾಹೇಬರು ಸಹ ಹೇಳಿದ್ದಾರೆ ಈಗಾಗಲೇ, ಇನ್ನು ಕೆಲವೇ 2-3 ತಿಂಗಳಲ್ಲಿ ನಾವು ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ, ನೀವು ಚುನಾವಣೆ ಎದುರಿಸೋಕ್ಕೆ ರೆಡಿಯಾಗಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಆಗುತ್ತೆ. ಸರ್ಕಾರದ ನಿಲುವು, ಕೋರ್ಟ್ ಆರ್ಡರ್ ಬೇರೆ ಇದೆ. ಸರ್ಕಾರ ಯಾವ ರೀತಿ ತನ್ನ ನಿಲುವು ತಗೊಂಡು ಈ ಚುನಾವಣೆ ನಡೆಸುತ್ತೆ ಅನ್ನೋದ್ರ ಮೇಲೆ ನಮ್ಮಗಳ ಭವಿಷ್ಯ ನಿಂತಿದೆ ಅಂತ ಹೇಳ್ತೀನಿ. ಸೊ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿದ್ದೀರಿ ಅಂತ ಹೇಳಿದೆ. ಸೊ ನಾವು ಸಮಾಜ ಸೇವೆ ಅಂತ ಬಂದಾಗ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಮೊದಲಿನಿಂದಲೂ ನಾವು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡು ಬಂದವನು ನಾನು. ರಾಜಕಾರಣ ನನ್ನ ಸಮಾಜ ಸೇವೆ, ನನ್ನಲ್ಲಿರ್ತಕ್ಕಂಥ ಒಂದು ಸಂಘಟನೆ ಶಕ್ತಿ, ನನ್ನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಚಾತುರ್ಯತೆಯನ್ನು ನೋಡಿ ರಾಜಕಾರಣ ನನ್ನನ್ನು ಬರೆಸೆಳಿತು. ಸಮಾಜ ಸೇವೆ ಅನ್ನೋದು ನನಗೆ ಹುಟ್ಟಿನಿಂದಲೇ ಬಂದಿದೆ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ತಂದೆ ತಾಯಿ ಸಹ ನಮಗೆ ಸಮಾಜ ಸೇವೆ, ಸಮಾಜ ದೀನದಲಿತರ ಒಂದು ಏಳಿಗೆ ಬಗ್ಗೆ, ಅವರ ಒಂದು ಸಮಸ್ಯೆಗಳ ಬಗ್ಗೆ ಸ್ವಂತ ಒಂದು ವಾತಾವರಣದಲ್ಲೇ ನಾನು ಬೆಳೆದೆ.
ಅದು ನನಗೆ ರಕ್ತಗತವಾಗಿ ನನ್ನ ಒಟ್ಟಿಗೆ ಬಂದಿದೆ ಅಂದರೆ ಖಂಡಿತ ಅದು ತಪ್ಪಾಗಲಾರ್ದು. ಸೊ ರಾಜಕಾರಣ ಅಂತ ಬಂದಾಗ ಈ ತಮ್ಮ ಕುಟುಂಬದ ಹಿನ್ನೆಲೆ ಏನಾದರೂ ರಾಜಕಾರಣದಲ್ಲಿದೆಯಾ ಅಂತ? ರಾಜಕಾರಣ ಕುಟುಂಬ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನಮ್ಮ ತಾತ ಅವರು ಚೇರ್ಮನ್ ಆಗಿದ್ದರು. ಯಲಂಕದ ಒಂದು ವೀರಸಾಗರ ಅನ್ನೋ ಗ್ರಾಮ ನಮ್ಮ ತಂದೆ ಊರು. ಆ ಗ್ರಾಮದ ಚೇರ್ಮನ್ ಆಗಿದ್ದವರು ನಮ್ಮ ತಾತನವರು ತಿರುಮಲೇಗೌಡರು ಅಂತೇಳಿ. ಅವ್ರ ಮಗ ಚೆನ್ನೇಗೌಡರು ನಮ್ಮ ತಾತ. ಹೀಗಾಗಿ ನಮ್ಮದು ಮೊದಲಿಂದನೂ ರಾಜಕೀಯದ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪ್ರಸ್ತುತ ಈಗಿನ ಪರಿಸ್ಥಿತಿನಲ್ಲಿ ವಿಜಯನಗರದ ಶಾಸಕರಾದ MLA ಎಂ ಕೃಷ್ಣಪ್ಪನವರು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಅವರೂ ಸಹ ನಮ್ಮ ಕುಟುಂಬದ ಒಂದು ಬೆನ್ನೆಲುಬು ಅಂದರೆ ತಪ್ಪಾಗಲಾರದು. ರಾಜಕೀಯವಾಗಿ ಅವರು ನನಗೆ ಸಹೋದರ ಮಾವ ಆಗಬೇಕು. ನಮ್ಮ ತಂದೆ ತಂಗಿಯನ್ನು ಅವರ ಅಣ್ಣನಾದ ನಂಜುಂಡಪ್ಪ ಅವರಿಗೆ ಕೊಟ್ಟಿರೋದ್ರಿಂದ ನಮ್ಮದು ರಾಜಕೀಯದ ಕುಟುಂಬ ಅವತ್ತಿಂದನಲ್ಲ, ಈಗಲೂ ಸಹ ಪ್ರಸ್ತುತ ರಾಜಕೀಯದ ಕುಟುಂಬದಲ್ಲೇ ನಮ್ಮ ಕುಟುಂಬ ಬೆಸ್ತ್ಕೊಂಡಿದೆ ಅಂದರೆ ತಪ್ಪಾಗಲಾರ್ದು. ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷವನ್ನೇ ಆಯ್ಕೆ ಮಾಡಿಕೊಂಡಿದ್ದೆ ಯಾಕೆ? ಇದು ಹೇಳಬೇಕು ಅಂತಂದರೆ ಒಂದು ರೀತಿ ನಮ್ಮ ತಂದೆ ತಾಯಿ ಸಹ ಈ ಒಂದು ಕಾಂಗ್ರೆಸ್ ಪಕ್ಷ, ನಾನು ಚಿಕ್ಕ ಬಾಲ್ಯದಲ್ಲಿ ನನಗೆ ನೆನಪಿದೆ, ಕಾಂಗ್ರೆಸ್ ಪಕ್ಷ ಉದಯ ಆದಾಗ ಇದೊಂದು ಆಕಳು ಮತ್ತು ಕರು ಅನ್ನೋ ಸಿಂಬಲ್ ನಡಿ ಈ ಒಂದು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ರು. ನನಗೆ ಚಿಕ್ಕದ್ರಿಂದನೂ ಗೊತ್ತಿದೆ, ಆಕಳು ಕರು ಸಿಂಬಲ್ನ ಬಹಳ ನಮ್ಮ ತಾಯಿ ಅದನ್ನು ಒಂದು ಆಕಳಿಂದನೇ ನಮ್ಮನ್ನೆಲ್ಲ ಸಾಕಿದ್ರಿಂದ ನಮ್ಮ ತಾಯಿಗೆ ಅದು ತುಂಬ ಸಂಬಂಧ ಬೆಸ್ಕೊಂಡಿದೆ ಆಕಳು ಕರು ಜೊತೆಗೆ. ಹಾಗಾಗಿ ನಮ್ಮ ತಾಯಿನೂ ಸಹ ಇಂದಿರಾ ಗಾಂಧಿ ಅಂತಲೇ ಕರಿತಿದ್ರು. ನಾನು ಗಮನಿಸಿದಂತೆ ನಾವು ಬಾಲ್ಯದಲ್ಲಿದ್ದಾಗ, ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ತಾಯಿ ಬರ್ತಾಯಿದ್ರೆ ಆ ಭಾಗದ ಜನ ಇಂದಿರಾ ಗಾಂಧಿ ಬರ್ತಾಯಿದ್ದಾಳೆ ಅನ್ನೋರು. ಆ ರೀತಿ ಇಂದಿರಾ ಗಾಂಧಿ ಹೆಸರು ನಮ್ಮ ತಾಯಿ ಜೊತೆಗೆ ಬೆಸ್ಕೊಂಬಂದಿದೆ. ಕಾಂಗ್ರೆಸ್ಸು ನಿರಂತರವಾಗಿ ನಮ್ಮ ಕುಟುಂಬ, ನಮ್ಮ ತಾಯಿ ಕಾಂಗ್ರೆಸ್ಸು, ತಂದೆ ಕಾಂಗ್ರೆಸ್ಸು, ನಮ್ಮ ಇಡೀ ಕುಟುಂಬ ಕಾಂಗ್ರೆಸ್ಸು. ನಾನು ಸಹ ಹುಟ್ಟಿನಿಂದನೇ ಕಾಂಗ್ರೆಸ್ನಲ್ಲೇ ಬಂದೆ ಅಂದರೆ ತಪ್ಪಾಗಲಾರ್ದು. ಕಾಂಗ್ರೆಸ್ಗೂ ನಿಮಗೂ ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ ಇದು ತಂದೆ ತಾಯಿಯೂ ಕಾಂಗ್ರೆಸ್ಸು, ನಾವು ಹುಟ್ಟತಾನೆ ಕಾಂಗ್ರೆಸ್ಸಿಗರಾಗೇ ಹುಟ್ಟಿದೋ ಅಂತಂದರೆ ತಪ್ಪಾಗಲಾರ್ದು. ಸೊ ಬಗಲ್ಗುಂಟೆ ವಾರ್ಡ್ಗೆ ತಾವು ಆಕಾಂಕ್ಷಿ ಆಗಿದ್ದೀರಿ. ಬಗಲ್ಗುಂಟೆಗೂ ತಮಗೂ ಏನು ಸಂಬಂಧ? ಬಾಗಲಗುಂಟೆ ಈ ನನ್ನ ಜನ್ಮಭೂಮಿ ಒಂದಾದರೆ ನನ್ನ ಕರ್ಮಭೂಮಿ ಬಾಗಲಗುಂಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ಈ ಒಂದು ವೇದಿಕೆಯಲ್ಲಿ ಕೂತಿದ್ದೀನಿ ಅಂದರೆ ಅದಕ್ಕೆ ಬಾಗಲಗುಂಟೆ ಒಂದು ಇದೇ ಕಾರಣ ಅಂತ ಹೇಳ್ತೀನಿ. ಯಾಕೆಂದರೆ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಬಾಗಲಗುಂಟೆ ಗ್ರಾಮದಲ್ಲಿ ನಮಗೆ ಪ್ರತಿಯೊಂದು ಕೊಟ್ಟಿದೆ. ನಮಗೆ ಜೀವನ ಕೊಟ್ಟಿದೆ. ಇವತ್ತು ರಾಜಕೀಯವಾಗಿ ನನಗೊಂದು ನೆಲೆ ಕೊಟ್ಟಿದೆ ಆ ಒಂದು ಬಾಗಲಗುಂಟೆ. ನನಗನ್ಸುತ್ತೆ ಬಾಗಲಗುಂಟೆಗೂ ನನಗೆ ಯಾವುದೋ ಜನ್ಮಾಂತರ ಸಂಬಂಧ ಇದೆ ಅಂತೇಳಿ. ಪ್ರತಿ ಸಲ ನಾನು ಬಾಗಲಗುಂಟೆ ಮಾರಮ್ಮನ ದೇವಸ್ಥಾನದ ಸನ್ನಿಧಿ ಹಾದು ಹೋಗ್ಬೇಕಾದ್ರೆ ನಾನು ದೇವ್ರನ್ನ ಕೇಳ್ಕೊಳ್ಳೋದು ಒಂದೇ, ನನಗೊಂದು ಅವಕಾಶ ಮಾಡಿಕೊಡಮ್ಮ ನೀನು ಸೇವೆ ಮಾಡೋಕ್ಕೆ ಅಂತ. ಅದು ಯಾವ ರೀತಿ ಸಂಬಂಧನ ಗೊತ್ತಿಲ್ಲ. ಬಾಗಲಗುಂಟೆ ವಿಪರೀತವಾದ ಅಟ್ಯಾಚ್ಮೆಂಟು ನನಗೆ. ಅದು ಯಾವ ರೀತಿ ಕೊನೆಗೊಳ್ಳುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಬಾಗಲಗುಂಟೆಯಲ್ಲೇ ಕಾರ್ಪೊರೇಟರ್ ಆಗಬೇಕು ಅಂತ? ಬಾಗಲಗುಂಟೆಯಲ್ಲಿ ಕಾರ್ಪೊರೇಟರ್ ಆಗಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಬಾಗಲಗುಂಟೆಯಲ್ಲೇ ನನ್ನ ಜೀವಿತಾವಧಿನ ಕಳಿಬೇಕು ಅಂತ ಇಷ್ಟಪಡ್ತೀನಿ ನಾನು. ಸೊ ಕಾಂಗ್ರೆಸ್ನಲ್ಲಿ ಅಷ್ಟು ದಿನಗಳಿಂದ ಗುರುತಿಸ್ಕೊಂಡು ಬಂದಿದ್ದೀರಿ. ಯಾವೆಲ್ಲ ಹುದ್ದೆಗಳನ್ನು ಕಾಂಗ್ರೆಸ್ ಕೊಡ್ತು ತಮಗೆ ಅಂತ? 1995-96 ಆಜುಬಾಜು ಎಸ್ ರಮೇಶ್ರವರು ಈ ರಾಜ್ಯದ ಒಂದು ಸಚಿವರಾಗಿದ್ದರು. ಆಗಲೇ ನಾನು ರಾಜಕೀಯಕ್ಕೆ ಎಂಟ್ರಾಗಿದ್ದು. ನಮ್ಮೂರಿನಲ್ಲಿ ಶಂಕರನಾರಾಯಣ ಮೂರ್ತಿ ಅಂತ ಅವರು ಶಂಕರಪ್ಪ ಅಂತ ಗುರುತಿಸ್ಕೊಂಡಿದ್ರು. ಅವರು ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಪ್ರಬಲ್ಯರಾಗಿದ್ದರು ಬಾಗಲಗುಂಟೆ ವ್ಯಾಪ್ತಿನಲ್ಲಿ. ಅವರು ನನ್ನಲ್ಲಿದ್ದ ಒಂದು ಸಾಮರ್ಥ್ಯನ ಗುರುತಿಸಿ ಎಸ್ ರಮೇಶ್ ಅವರಿಗೆ, ಶ್ರೀಯುತ KC ಅಶೋಕ್ರವರಿಗೆ, ಆಗ ಯಶವಂತಪುರ ಬ್ಲಾಕ್ನಲ್ಲಿ BT ರಾಜಶೇಖರ್ ಅಂತ, ಅಬ್ಬಿಗೆರೆ ರಾಜಣ್ಣ ಅಂತ ನೀವೆಲ್ಲ ಕೇಳಿದ್ದೀರಿ. ಆ ರಾಜಣ್ಣರವರು ಬ್ಲಾಕ್ ಅಧ್ಯಕ್ಷರಾಗಿದ್ದರು. ಅವರಿಗೆ ನನ್ನ ಪರಿಚಯಿಸಿ ಮೊದಲನೇದಾಗಿ ಎಸ್ ರಮೇಶ್ರವರ ನೇತೃತ್ವದಲ್ಲಿ ನನ್ನನ್ನು ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ನನ್ನನ್ನು ಯಶವಂತಪುರ ಬ್ಲಾಕ್ಗೆ ಆಯ್ಕೆ ಮಾಡಿದ್ರು 1996ರಲ್ಲಿ. ಸೊ ಅಲ್ಲಿಂದ ಪ್ರಾರಂಭವಾಗಿದ್ದು 97ರಲ್ಲಿ ಯಶವಂತಪುರ ಯೂತ್ ಕಾಂಗ್ರೆಸ್ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಆದೆ. ನಂತರ 98ರಲ್ಲಿ ಯಶವಂತಪುರ ಬ್ಲಾಕ್ ಹೋಗಿ ದಾಸರಳ್ಳಿ ಬ್ಲಾಕ್ ಅಂತ ಆದಾಗ ದಾಸರಳ್ಳಿ ಬ್ಲಾಕ್ನಲ್ಲೂ ಸಹ ಯೂತ್ ಕಾಂಗ್ರೆಸ್ಸು, ಬ್ಲಾಕ್ ಕಾಂಗ್ರೆಸ್ ಹಲವಾರು ಹುದ್ದೆಗಳಲ್ಲಿ ನಾನು ನಿರಂತರವಾಗಿ ಕಾಂಗ್ರೆಸ್ನೊಡನೆ ಒಡನಾಟ ಇಟ್ಕೊಂಡೇ ಬಂದಿದ್ದೀನಿ. 2018ರಲ್ಲಿ ಈಗಿನ ಉಪಮುಖ್ಯಮಂತ್ರಿಗಳಾದ ನಮ್ಮ ಗುರುಗಳಾದಂಥ DK ಶಿವಕುಮಾರ್ ಅವರು ನನ್ನ ಸಾಮರ್ಥ್ಯನ ಗುರುತಿಸಿ, ನನ್ನಲ್ಲಿರ್ತಕ್ಕಂಥ ಒಂದು ಸಂಘಟನೆ ಶಕ್ತಿನ ಗುರುತಿಸಿ ನನ್ನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಅದೇ ಚುನಾವಣೆಯ ನಂತರ 2018ರ ಚುನಾವಣೆಯ ನಂತರ ಈ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ M ರಾಜ್ಕುಮಾರ್ ಅವರು ಸಹ ನನ್ನನ್ನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ನನ್ನ ನಿರಂತರವಾಗಿ ಕಾಂಗ್ರೆಸ್ನಲ್ಲೇ ಬರೋಂಥ ಒಂದು ಅವಕಾಶ ಮಾಡಿಕೊಟ್ರು. ಪ್ರಸ್ತುತ ಈಗಲೂ ಸಹ ನಾನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ತಾ ಕಾಂಗ್ರೆಸ್ನಲ್ಲಿ ಸಕ್ರಿಯನಾಗಿದ್ದೀನಿ. ಇಷ್ಟು ವರ್ಷದಿಂದ ಕಾಂಗ್ರೆಸ್ಸಿಂದ ಸಾಕಷ್ಟು ಹುದ್ದೆಗಳನ್ನು ಅನುಭವಿಸ್ತಾ ಇದ್ರಿ. ಆದರೂ ಕೂಡ ಕಾಂಗ್ರೆಸ್ ತಮ್ಮನ್ನು ತುಳಿತಾನೇ ಬರ್ತಾ ಇದೆ ಏನು? ನನಗೇನು ಆಗ ಅನಿಸಲ್ಲ. ಕಾರಣ ಏನಂತಂದರೆ ನಾವು ಹುಟ್ಟು ಕಾಂಗ್ರೆಸ್ಸಿಗರು ಅಂತ ಮೊದಲೇ ಹೇಳಿದ್ದೀನಿ ನಾನು.
ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ನನಗೆ ಒಂದಲ್ಲ ಒಂದು ಹುದ್ದೆಗಳನ್ನ ಕೊಡ್ತಾ ನನ್ನ ಕಾಂಗ್ರೆಸ್ನಲ್ಲಿ ತೊಡಗಿಸ್ಕೊಳ್ಳೋಕೆ ಎಲ್ಲ ರೀತಿಯ ಅವಕಾಶನೂ ಮಾಡಿಕೊಡ್ತಾ ಬಂದಿದ್ದಾರೆ. ನಿಮ್ಮ ಈ ಪ್ರಶ್ನೆ ಮೋಸ್ಟ್ಲಿ ನನ್ನನ್ನು ಕಾರ್ಪೊರೇಟರ್ ಆಗಿ CMCಯಲ್ಲಿ ಒಂದು ಕೌನ್ಸಿಲರ್ ಆಗಿ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅಂತೇಳಿ ಬಂದಿರ್ಬೋದು. ಅವಕಾಶ ಕೊಡ್ಬೋದಿತ್ತಲ್ಲ ಅಂತ ನಾನು ಇರ್ಬೋದು. ಕೆಲವು ಸರಿ ನನಗೆ CMCಯಲ್ಲೂ ಒಂದು ಅವಕಾಶ ತಪ್ಪಿರೋದು ನಿಜ, BBMPಯಲ್ಲೂ ಸಹ ಒಂದು ಅವಕಾಶ ತಪ್ಪಿತು. ನಾನು ಈ ಅವಕಾಶನ ತಪ್ಪಿತು ಅನ್ನೋದಕ್ಕಿಂತನೂ ನನಗಿನ್ನೂ ಕಾಲ ಕೂಡ ಬಂದಿಲ್ಲ. ಈ ಜನಗಳಿಗೆ ಹೆಚ್ಚಿನ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಇನ್ನೂ ಕೂಡ ಬಂದಿಲ್ಲ. ಭಗವಂತ ಮುಂದಿನ ದಿನಗಳಲ್ಲಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೀನಿ. ಅವಕಾಶ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ರಾಜ್ಯದ ವರಿಷ್ಠ ನಾಯಕರುಗಳು, ನಮ್ಮ ಕ್ಷೇತ್ರದ ವರಿಷ್ಠ ನಾಯಕರುಗಳು, ನಮ್ಮ ಭಾಗದ ನಾಯಕರುಗಳು ಒಂದಲ್ಲ ಒಂದಿನ ಆಶೀರ್ವಾದ ಮಾಡಿ ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ಕಾಯ್ತಾ ಇದ್ದೀನಿ. ಏನೋ ಕಾಂಗ್ರೆಸ್ ಹೈಕಮಾಂಡ್ ಯೂಸ್ ಆ್ಯಂಡ್ ಥ್ರೋ ಆಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಷ್ಟೇ ನಿಮ್ಮನ್ನು? ಖಂಡಿತ ಇಲ್ಲ. ಇರ್ಬೋದು, ಕೆಲವು ಜನಗಳ ವಿಚಾರದಲ್ಲಿ ಆ ಮಾತಿರ್ಬೋದು, ನನ್ನ ವಿಚಾರದಲ್ಲಿ ಮಾತ್ರ ಖಂಡಿತ ಅಲ್ಲ. ಯಾಕೆ ಅಂತಂದರೆ ಈಗಾಗಲೇ ನಾನು ಹೇಳಿದ್ದೀನಿ, 95ರಿಂದ ನಿರಂತರವಾಗಿ ಒಂದಲ್ಲ ಒಂದು ಹುದ್ದೆಗಳಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡೇ ಬರ್ತಾ ಇದ್ದೀನಿ ನಾನು. ಮತ್ತು ನನಗೆ ಒಂದಲ್ಲ ಒಂದು ಹುದ್ದೆ ಕೊಡ್ತಾ ನನ್ನನ್ನು ದುಡಿಸ್ಕೊಂಡು ಬರ್ತಾ ಇದೆ. ನಮ್ಮನ್ನು ಬೆಳೆಸ್ತಾ, ಪಕ್ಷನೂ ನಾವು ಬೆಳೆಸ್ತಾ ಒಟ್ಟೊಟ್ಟಿಗೆ ಹೋಗ್ತಾ ಇರೋದ್ರಿಂದ ಎಲ್ಲೂ ನನ್ನ ಮೇಲೆ ಒಂದು ನನ್ನ ಕಡೆಗಾಣಿಸೋದಾಗಲಿ ನನ್ನ ತುಳಿಯೋದಾಗಲಿ ಕಾಣ್ತಾ ಇಲ್ಲ. ನಿಮ್ಮ ಗಮನಕ್ಕೆ ಯಾವ ಥರ ವಿಚಾರ ಬಂದಿದೆಯೋ, ಯಾಕಂದರೆ ನೀವು ಇಡೀ ರಾಜಕೀಯ ರಂಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರನ ಹರಿದು ಕುಡಿದಿರ್ತಕ್ಕಂಥವ್ರು, ಎಲ್ಲ ನಾಯಕರೊಟ್ಟಿಗೆ ಒಡನಾಟ ಇರೋರು, ಅದು ಯಾವ ರೀತಿ ನಿಮಗೆ ಈ ಪ್ರಶ್ನೆ ಬಂತು ಅನ್ನೋದು ನನಗೆ. BBMP ಚುನಾವಣೆಯಲ್ಲಿ ತಾವು ಪ್ರಬಲ ಆಕಾಂಕ್ಷಿ ಆಗಿದ್ರಿ, ತಮಗೆ ಟಿಕೆಟ್ ತಪ್ಪಿ ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಡ್ತಾರೆ, ಬೇಸರ ಆಗಲಿಲ್ವೇ? ಅವತ್ತಿನ ಪರಿಸ್ಥಿತಿನಲ್ಲಿ ಮಂಜುನಾಥ್ ನನಗಿಂತನೂ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಒಂದು ಅಭ್ಯರ್ಥಿ ಅಂತ ಅನಿಸಿರ್ಬೋದು ನಮ್ಮ ಹೈಕಮಾಂಡ್ಗೆ. ಅದರಿಂದ ಮಂಜುನಾಥ್ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಅವಕಾಶನ ನಾವು ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಇಡುವುದು. ಅವತ್ತೊಂದು ದಿನ ಮಂಜುನಾಥ್ ಅವ್ರನ್ನ ಒಂದು ರೀತಿ ಅದು ಒಳ್ಳೆಯದೇ ಆಯಿತು ಅನಿಸುತ್ತೆ ನನಗೆ. ಮಂಜುನಾಥ್ರವರು ಅವತ್ತು BBMP ಸದಸ್ಯರಾಗಿ ಆಯ್ಕೆ ಆಗಿದರೆ ನಂತರದ ದಿನಗಳಲ್ಲಿ ಅವರು ಈ ಭಾಗಕ್ಕೆ MLA ಆಗ್ತಿರ್ಲಿಲ್ವೇನೋ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಹುದ್ದೆ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ 2010ರಲ್ಲಿ ಅವರನ್ನು BBMP ಚುನಾವಣೆಯಲ್ಲಿ ಪರಾಜಿತರಾದರು ಅಂತ ಅನಿಸ್ತಾ ಇದೆ ನನಗೆ. ಎಲ್ಲ ಒಂದು ಕಡೆ ತಾವು ಟಿಕೆಟ್ ಮಿಸ್ ಆದದಕ್ಕೆ ಮಂಜುನಾಥ್ ಅವರಿಗೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಲ್ವೇನೋ ಅಂತಕ್ಕಂಥ ಮಾತುಗಳು. ಯಾವುದೇ ಕಾರಣಕ್ಕಿಲ್ಲ. ಯಾಕೆಂದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಸೀಟ್ ಆಗಲಿಲ್ಲ, ಸೀಟ್ ಆದವ್ರನ್ನ ಸೋಲಿಸ್ಬೇಕು ಅಥವಾ ಆದವನು ಹೋಗಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ನನ್ನ ಒಂದು ಮಹತ್ವಾಕಾಂಕ್ಷೆಯನ್ನು ಹೇಳ್ಬಿಡ್ತೀನಿ. ಅದು ಹೇಳಿದ್ರೆ ನೀವು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ನನಗೆ ಬಹಳ ವರ್ಷಗಳ ಕನಸು. ಯಾಕಂದರೆ 1996-97 MV ಚಂದ್ರಶೇಖರ್ ನಂತರ ಯಾವುದೇ ಸಂಸದನ್ನು ನಾವು ಅಲ್ಲಿ ನೋಡಲಿಲ್ಲ. ಎಸ್ ರಮೇಶ್ ನಂತರ ಯಾವುದೇ ರೀತಿ ನಾವು ಅಲ್ಲಿ MLAನೂ ಸಹ ನಾವು ನೋಡಲಿಲ್ಲ. ಅಸೆಂಬ್ಲಿ ಆಗಿರ್ಬೋದು, ಪಾರ್ಲಿಮೆಂಟ್ ಆಗಿರ್ಬೋದು, ನಿರಂತರವಾಗಿ ಸೋಲ್ತಾ ಬರ್ತಾ ಇದ್ದೀವಿ. ನಂತರ ಒಂದೆರಡು ನಾವು CMC ಗೆದ್ದಿರ್ಬೋದು ಬಿಟ್ಟರೆ BBMPನೂ ಸಹ ಸುಮಾರು 1-2 ಮಾತ್ರ ಗೆದ್ದೋ ನಾವು. ಈ ನಿರಂತರವಾದ ಸೋಲುಗಳು ಬಂದ ನನಗೆ ಯಾರನ್ನ ಅಭ್ಯರ್ಥಿಯಾಗಿರಲಿ, ಒಂದು ಸಾರಿ ನಾವು ದಾಸರಳ್ಳಿ ಭಾಗದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಬಾಗಲಗುಂಟೆ ಭಾಗದಲ್ಲಿ ನಾವು ಕಾಂಗ್ರೆಸ್ ಧ್ವಜ ಆರಿಸಲೇಬೇಕು ಅಂತೇಳಿ ನನಗೆ ತುಂಬ ಹೆಬ್ಬಯಕೆ. ಅದಿರೋದ್ರಿಂದ ಯಾರಿಗೇ ಸೀಟ್ ಕೊಟ್ಟಿದ್ರು, ಇನ್ನು ಮುಂದೆ ಕೊಟ್ಟರು ಸಹ ಆ ಮಾತೇ ಇಲ್ಲ ನನ್ನಲ್ಲಿ. ನನಗೆ ಪಕ್ಷ ಏನು ಒಂದು ಹುದ್ದೆ ಕೊಡ್ತದೆ ಅಥವಾ ಏನು ಸ್ಥಾನಮಾನ ಕೊಡ್ತದೆ, ಅವತ್ತು ಮಂಜುನಾಥ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಾಗೂ ನನಗೂ ಸಹ ಕರೆದು ಮಾತಾಡಿದರು. ನಾನು ಮನಸ್ಫೂರ್ತಿಯಾಗಿ ಒಪ್ಪಿ ಅವ್ರ ಜೊತೆ ಕಾಯ ವಾಚ ಮನಸ್ಸ ನಾನು ಕೆಲಸ ಮಾಡಿದ್ದೀನಿ. ಆ ವಿಚಾರದಲ್ಲಿ 2 ಮಾತಿಲ್ಲ. ಈ ಪ್ರಶ್ನೆನೇ ನೀವು ನನ್ನನ್ನು ದುಡಿಸ್ಕೊಂಡಂಥ ಮಂಜುನಾಥ್ ಅವ್ರನ್ನೇ ಕೇಳುವುದು. ನನ್ನ ನಿಷ್ಠೆ, ನನ್ನ ಪಕ್ಷದ ನಿಷ್ಠೆ, ನನ್ನಲ್ಲಿರ್ತಕ್ಕಂಥ ಒಂದು ಧ್ಯಾಯ ಅದು ಅವ್ರಿಗೂ ಗೊತ್ತಿದೆ, ಇಡೀ ಪಕ್ಷಕ್ಕೆ ಗೊತ್ತಿರೋದ್ರಿಂದ ಈ ಪ್ರಶ್ನೆ ಬರೋದಿಲ್ಲ ಅಂತ ಅನಿಸುತ್ತೆ. ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿ ಮಂಜುನಾಥ್ ಅವರಿಗೆ ಬಿಟ್ಟುಕೊಟ್ರೆ ಮಂಜುನಾಥ್ ಅವ್ರ ಪಕ್ಷನ ಬಿಟ್ಟು ಹೋದ್ರಪ್ಪ. ಅವ್ರ ಪಕ್ಷ ಬಿಡೋಕ್ಕೆ ಹಲವಾರು ಕಾರಣಗಳಿರ್ಬೋದು, ವೈಯಕ್ತಿಕ ಕಾರಣಗಳಿರ್ಬೋದು, ಅಥವಾ ಈ ರೀತಿಯಾಗಿ ಬಂದರೆ ಗೆಲ್ಬೋದು ಅಂತ ಅವ್ರು ಮಾಡಿದಂಥ ಒಂದು ತಂತ್ರಗಾರಿಕೆ ಇರ್ಬೋದು. ಸಕ್ಸಸ್ ಅಂತೂ ಆದರೂ ಅವ್ರ ವಿಚಾರದಲ್ಲಿ ಬಿಟ್ಟು ಹೋದ್ರು. ಅವರು ನಾನು ಬಿಟ್ಟ ನಂತರನೂ ಒಂದು ಚುನಾವಣೆನ ಎದುರಿಸಿದ್ರು. ಅವರು BBMP ಚುನಾವಣೆನ ಮಲಸಂದ್ರದಲ್ಲಿ ಎದುರಿಸಿದ್ರು, ಅಲ್ಲೂ ಪರಾಜಿತರಾದರು. ನಂತರ ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ, ಗೆದ್ದರು. ಪಕ್ಷ ಬಿಟ್ಟೋದ್ರು ಅನ್ನೋದಕ್ಕಿಂತನೂ ಕೆಲವು ದಿನಗಳು ಮಾತ್ರ ಹೊರಗಡೆ ಇದ್ದರು ಅಂತ ಅನ್ಕೋತೀನಿ ನಾನು. ಯಾಕಂದರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಬೇರೆ ಸಿದ್ಧಾಂತಗಳಿಲ್ಲ ಇವರಿಗೆ ಯಾವತ್ತೂ ಜಾತ್ಯತೀತ ಸಿದ್ಧಾಂತದಲ್ಲಿ ಬಂದವರು. JDS ಪಕ್ಷನೂ ಸಹ ಕಾಂಗ್ರೆಸ್ ಸಿದ್ಧಾಂತಗಳನ್ನೇ ಒಳಗೂಡಿಸ್ಕೊಂಡಿದೆ, ಕಾಂಗ್ರೆಸ್ಸು ಸಹ ಕೆಲವು ಸಿದ್ಧಾಂತಗಳು JDSನ್ನು ಒಳಗೂಡಿಸ್ಕೊಂಡಿದೆ. ಆದ್ದರಿಂದ ಇವರು ಕಾಂಗ್ರೆಸ್ಸಿಂದ JDSಗೆ ಹೋಗಿದ್ದು ಭಾರಿ ದೊಡ್ಡ ಒಂದು ಬದಲಾವಣೆ, ಪಕ್ಷ ಬಿಟ್ಟು ಹೋದರು ಅಂತ ಯಾರಿಗೂ ಅನಿಸ್ಲಿಲ್ಲ ಅಂತ ಅನ್ಕೋತೀನಿ. ಇವನ್ ನನಗೂ ಸಹ ಅವರು ಕಾಂಗ್ರೆಸ್ ಬಿಟ್ಟೋದು ಮಾತ್ರಕ್ಕೆ ಕಾಂಗ್ರೆಸ್ ಬಿಟ್ಟು ಹೋಗಿ ಪಕ್ಷದ್ರೋಹ ಮಾಡಿದ್ರು ಅಂತ ಎಲ್ಲೂ ಅನಿಸ್ಲಿಲ್ಲ. ಗೆದ್ದಾಗೂ ಸಹ ನಮಗೊಬ್ಬ ಕಾಂಗ್ರೆಸ್ MLA ಇದ್ದಾರೆ ಅನ್ನೋ ಭಾವನೆನೇ ನಮ್ಮಲ್ಲಿತ್ತು. ಯಾವುದೇ ಕಾರಣಕ್ಕೂ ನಾನೊಂದು ವಿಚಾರ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನ ನೋಡೋ ಪ್ರೇಕ್ಷಕರಿಗೆ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. JDSನ ಹೊಗಳ್ತಿರೋ ಮಂಜುನಾಥ್ ಎಲ್ಲಾದರೂ JDS ಜೊತೆಗೆ ಮಂಜುನಾಥ್ಗೆ ಕೈ ಜೋಡಿಸಿದ್ರ ಅಂತ ಅನ್ಕೊಬೋದು. ಖಂಡಿತ ಸಾಧ್ಯ ಇಲ್ಲ. ನಾವು ಆ ಕೆಲಸ ಮಾಡಲಿಲ್ಲ. ಯಾವತ್ತೂ ಅಷ್ಟೇ ಮಂಜುನಾಥ್ ಅವರು JDS ಬಿಟ್ಟು ಹೋದಾಗ ನಾವು ಅವ್ರ ಪರವಾಗಿ ಕೆಲಸ ಮಾಡಲಿಲ್ಲ.
ನಾವು ಕಾಂಗ್ರೆಸ್ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ, ಇನ್ನು ಮುಂದೇನೂ ಮಾಡ್ತೀವಿ. ಆರ್ ಮಂಜುನಾಥ್ ಅವ್ರ ಮೇಲೆ ಅಭಿಮಾನ ಇತ್ತು ಅವತ್ತಿನ ದಿನಕ್ಕೂ. ಗೆದ್ದ ನಂತರನೂ ಸಹ ಅವ್ರು ಯಾರಿಗೂ ಕಾಂಗ್ರೆಸ್ನವ್ರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಕೊಡೋದಾಗಲಿ, ನಾನು ಶಾಸಕ ಅನ್ನೋದು ರೀತಿ ನಡ್ಕೊಳ್ಳಿಲ್ಲ ಅವರು. ಎಲ್ಲರೂ ಒಂದೇ, ಕಾಂಗ್ರೆಸ್ನವರಾಗಲಿ ಜೆ ಡಿ ಎಸ್ ಆಗಲಿ ನಾವೆಲ್ಲ ಒಂದೇ ಪಕ್ಷದವರು ಅಂತಲೇ ನಮ್ಮನ್ನು ದುಡಿಸ್ಕೊಂಡ್ರು, ನಮ್ಮನ್ನು ಅವರು ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕಿಂತನೂ ನಮ್ಮ ಜೊತೆ ನಡ್ಕೊಂಡ್ರು. ಮಂಜುನಾಥ್ ಅವರು ಯಾವತ್ತೂ ಜೆ ಡಿ ಎಸ್ ಶಾಸಕರಾದಾಗೂ ಸಹ ಕಾಂಗ್ರೆಸ್ನವ್ರಿಗೆ ಯಾವ ರೀತಿಯೂ ಭೇದ ಭಾವ ಮಾಡಲಿಲ್ಲ. ಮರಳಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಖುಷಿ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕಾಂಗ್ರೆಸ್ಸು ನಿಜಕ್ಕೂ ಇಲ್ಲಿ ಸಂಘಟನೆ ಶಕ್ತಿ ಜಾಸ್ತಿ ಆಯಿತು. ಮತ್ತು ಓಟು ಸಹ ಈ ಸರಿ ನಡೆದಂಥ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯನ ಆರ್ ಮಂಜುನಾಥ್ ಅವರು ಸಹ ತೋರಿಸಿದ್ದಾರೆ ಅಂತ ಹೇಳ್ತೀವಿ. ಒಂದಷ್ಟು ಜನ ಹೇಳ್ತಾರೆ, ಬಗಲಗುಂಟೆಯಲ್ಲಿ ಸಾರ್ವಜನಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಯಾಕೆ ಹಿನ್ನಡೆಯನ್ನು ಅನುಭವಿಸುತ್ತೆ ಅಂತಕ್ಕಂಥದ್ದು. ಬಗಲಗುಂಟೆ ಅನ್ನೋದಕ್ಕಿಂತನೂ ಈ ಪ್ರಶ್ನೆ ಇಡೀ ಕ್ಷೇತ್ರಕ್ಕೆ ಅನ್ವಯಿಸುತ್ತೆ, ಇಡೀ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಪ್ರಶ್ನೆ ಅನ್ವಯಿಸುತ್ತೆ. ಒಂದು ಕಾರಣ ಏನು ಅಂತಂದರೆ, ನನಗೆ ನೆನಪಿರುವಂತೆ ಬಹಳ ಹಿಂದೆ 96-98ರಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ ಆದಾಗ ಆ ಬೈ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಮಾಡುವಂಥ ಒಂದು ಕಾರ್ಯಕ್ರಮ ನಡೆಯಿತು. ನನಗೂ ಗಮನಕ್ಕಿದೆ ಅದು. ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿ, ಪ್ರಬಲ ಅಭ್ಯರ್ಥಿ ಇದ್ದರೂ ಸಹ ಒಂದು ಹೊಂದಾಣಿಕೆಯ ರಾಜಕಾರಣ ಶುರುವಾಯಿತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಅವತ್ತು ಶುರುವಾದಂತಹ ಒಂದು ಹೊಂದಾಣಿಕೆ ರಾಜಕಾರಣ ಇವತ್ತು ಸಹ ಸತತವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿತದೆ ಅಂತೇಳಿ ನಾನು ಇದನ್ನು ಒಂದು ಧ್ವನಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಹೊಂದಾಣಿಕೆ? ಯಾವ ರೀತಿ ಅಂತಂದರೆ, ರಾಜ್ಯ ಮಟ್ಟದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇದೆ, ಕೆಲವು ಹೊಂದಾಣಿಕೆಗಳನ್ನ ಮಾಡ್ಕೊಳ್ತಾರೆ. ಅದು ಈ ಕ್ಷೇತ್ರ ಮಟ್ಟಕ್ಕೆ ಬಂದಾಗ, ಕಾರ್ಯಕರ್ತರ ಮಟ್ಟಕ್ಕೆ ಬಂದಾಗ ಅದು ನಿರಂತರವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿತಾ ಇದೆ. ಇದು ಹೋಗಬೇಕು. ಯಾವತ್ತು ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕೀಯನ ಬಿಡ್ತೀವಿ, ಆವತ್ತು ಇಲ್ಲಿ ದಾಸರಳ್ಳಿ ಧ್ವಜನ ಆರಿಸ್ತೀವಿ, ದಾಸರಳ್ಳಿನಲ್ಲಿ ಕಾಂಗ್ರೆಸ್ ಧ್ವಜ ಆರಿಸ್ತೀವಿ ಅನ್ನೋದು ನನ್ನ ಹೆಬ್ಬಯಕೆ ಮತ್ತು ನನ್ನ ಒಂದು ಅನಿಸಿಕೆನೂ ಸಹ. ನಿಮ್ಮ ಪ್ರಕಾರ ದಾಸರಳ್ಳಿಯಲ್ಲಿ ಬಹಳಷ್ಟು ನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ನಿಮ್ಮ ಪಕ್ಷದವರು? ಖಂಡಿತ ನಾನು ಇದು ಮುಚ್ಚುಮರೆಯಲ್ಲಿ ಹೇಳ್ತೀನಿ. ಯಾಕಂದರೆ ಈ ಕಾರ್ಯಕ್ರಮನೇ ನೇರ ನುಡಿ ಕಾರ್ಯಕ್ರಮ ಆದ್ದರಿಂದ ನಾನು ಒಬ್ಬ ರಾಜಕೀಯದವನು ಅನ್ನೋದಕ್ಕಿಂತನೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ನೇರವಾಗಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕೀಯ ಹೋಗೋವರೆಗೂ ನಾವು ಈ ಭಾಗದಲ್ಲಿ ಕಾಂಗ್ರೆಸ್ ಧ್ವಜ ಆರಿಸೋದು ತುಂಬಾ ಕಷ್ಟ ಇದೆ. ನಮ್ಮಂಥ ನೂರಾರು ಕಾರ್ಯಕರ್ತರು ಇವತ್ತು ಸಹ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಾತಕ ಪಕ್ಷಿಯಿಂದ ಕಾಯ್ತಾ ಇದ್ದೀವಿ. ಈ ಹೊಂದಾಣಿಕೆ ರಾಜಕೀಯ ಫಸ್ಟು ತೊಲಗಲಿ, ನಮ್ಮ ಕಾಂಗ್ರೆಸ್ ಧ್ವಜ ಇಲ್ಲಿ ಆರಲಿ ಅಂತ. ಅದಕ್ಕೆ ದಯವಿಟ್ಟು ವರಿಷ್ಠರು ಇದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟು ಈ ಭಾಗದಲ್ಲಿ ನಾವು ಕಾಂಗ್ರೆಸ್ ಧ್ವಜ ಆರಿಸೋಕ್ಕೆ ಖಂಡಿತ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ತಾವಾಗಲೇ ಹೇಳ್ತಾ ಇದ್ರಿ, ಮಂಜುನಾಥ್ ಜೆ ಡಿ ಎಸ್ಗೆ ಹೋದ್ರೆ ನಾವು ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರಿ ಅಂತಕ್ಕಂಥದ್ದು. ಧನಂಜಯ್ ನಾಯಕತ್ವವನ್ನು ಯಾಕೆ ಒಪ್ಪಿಕೊಳ್ತಾ ಇಲ್ಲ ನಿಮ್ಮ ಕಾಂಗ್ರೆಸ್ನವರು? ಅದು ಹೈಕಮಾಂಡ್, ನಮ್ಮ ರಾಜ್ಯ ಮಟ್ಟದ ವರಿಷ್ಠರು ಏನಿದ್ದಾರೆ ಅವರು ಸಹ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಒಬ್ಬ ವ್ಯಕ್ತಿನ ಪಕ್ಷಕ್ಕೆ ಸೇರ್ಪಡೆ ಮಾಡೋದಕ್ಕೂ ಮೊದಲಾಗಲಿ ಅಥವಾ ಪಕ್ಷದಲ್ಲಿ ಅವ್ರನ್ನ ಹೊರಗಡೆ ಇಡೋದಕ್ಕಾಗಲಿ ಕ್ಷೇತ್ರದ ಜನತೆಯನ್ನು, ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆದು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಹೋಗಿ ಅನ್ನೋ ಒಂದು ಸೂಚನೆ ಕೊಡಬೇಕಾಗಿತ್ತು. ಈಗಾಗಲೇ ಮೊನ್ನೆ ನಡೆದ ಪ್ರಸ್ತುತ ಚುನಾವಣೆಯಲ್ಲಿ ನಮಗೆ ಧನಂಜಯ್ ಸಹ ಈ ಕ್ಷೇತ್ರದಲ್ಲಿ ಒಂದು ಸರಿ ಅವರು ಕಾರ್ಪೊರೇಟ್ MLA ಆಕಾಂಕ್ಷಿ ಆದ ನಂತರ ಎಲೆಕ್ಷನ್ ನಿಂತ ನಂತರ ಖಂಡಿತ ಅವರು ಇಲ್ಲಿಗೆ ಈ ಕ್ಷೇತ್ರದಲ್ಲಿ ಅವ್ರಿಗೂ ಆದ ಒಂದು ನಾಯಕತ್ವ ಇದ್ದೇ ಇದೆ. ಅವರನ್ನು ಉಪಯೋಗಿಸ್ಕೊಳ್ಳೋಂಥ ಉಪಯೋಗಿಸ್ಕೊಳ್ಳೋಂಥ ಒಂದು ಕಾರ್ಯ ಹೈಕಮಾಂಡ್ ಮಟ್ಟದಲ್ಲಿ ಆಗಬೇಕಿತ್ತು. ಇದು ಜನಸಾಮಾನ್ಯ ಕಾರ್ಯಕರ್ತರಾದ ನಮ್ಮಿಂದ ಆಗಂಥ ವಿಚಾರ ಅಲ್ಲ. ಇದು ವರಿಷ್ಠರು ಅವ್ರನ್ನ ಎಲ್ಲರನ್ನೂ ಒಂದು ಒಗ್ಗೂಡಿಸಿ, ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಧನಂಜಯ್ ಅವ್ರನ್ನ ದೂರ ಇಟ್ಟಿತ್ತು ಅಂತನ? ಹೈಕಮಾಂಡ್ ದೂರ ಇಡ್ತು ಅನ್ನೋದಕ್ಕಿಂತನೂ ಏನು ಕಾರಣಗಳು ಅಂತ ನನಗೆ ಗೊತ್ತಿಲ್ಲ. ಈಗ ಧನಂಜಯ್ ಅವ್ರನ್ನೂ ಸಹ ಬಳಸ್ಕೊಂಬೋದಿತ್ತು ನಾವು ಈ ಒಂದು ಚುನಾವಣೆಯಲ್ಲಿ ಅಂತ ನನಗನ್ಸುತ್ತೆ. ಜೊತೆಗೆ ನಿಮ್ಮ ಪಕ್ಷದಲ್ಲಿ ಬಹಳಷ್ಟು ಜನ MLA ಕ್ಯಾಂಡಿಡೇಟ್ಗಳಂತ ಓಡಾಡ್ತಾರೆ. ಆರ್ ಮಂಜುನಾಥ್ ಬಿಟ್ಟರೆ ಬೇರೆ ಯಾರು ಗತಿ ಇಲ್ವಾ ಅಂತ, ಅಥವಾ ನಾಯಕತ್ವದ ಗುಣನೇ ಇಲ್ವಾ? ಆ ಥರ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ನೋಡಿದಿರಿ ನೀವು, ಕಳೆದ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ 8 ಜನ ಆಸ್ಪರೆಂಟ್ಗಳು ಅಭ್ಯರ್ಥಿಗಳಾಗಿ 8 ಜನ ಅರ್ಜಿ ಹಾಕಿರೋ ವಿಚಾರ ನಿಮಗೆಲ್ಲ ಗೊತ್ತಿದೆ. ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಮೊದಲಿಂದಲೂ ಪಕ್ಷದಲ್ಲಿ ಗುರುತಿಸ್ಕೊಂಡು ಕಂಟಿನ್ಯೂ ಒಂದು ನಿರಂತರವಾದ ಒಂದು ಸಂಘಟನೆಯಲ್ಲಿದ್ದು ನಾನು ನಾಯಕ ಅಂತ ಬಂದರೆ ಖಂಡಿತ ಈ ಜಾಗದಲ್ಲಿ ಒಂದು ಬಲಾಢ್ಯ ನಾಯಕನ ನಾವು ಸೃಷ್ಟಿ ಮಾಡ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಚುನಾವಣಾ ಸಂದರ್ಭದಲ್ಲಿ ಸುಮಾರು ನಾಯಕರುಗಳು ಸೀಟ್ಗಾಗೇನೆ ಕೆಲವು ನಾಯಕರುಗಳು ಹೊರಗಡೆ ಬರ್ತಾರೆ. ಅದೇ ಹೇಳ್ತಾರೆ, 8 ಜನ ನಾಯಕರುಗಳು ಹೇಳಿದ್ರಿ, 8 ಜನ MLA ಕ್ಯಾಂಡಿಡೇಟ್ಗಳು ಇರೋ ಒಂದು ಕಾಂಗ್ರೆಸ್ ಪಕ್ಷ ಒಬ್ರು ನೆಲೆ ಇಲ್ದಂಗೆ ಹೋದ್ರ ಮಂಜುನಾಥೇ ಬರ್ಬೇಕಾಯ್ತ ಮತ್ತೆ ಸಂಘಟನೆ ಮಾಡೋದಕ್ಕೆ? ಯಾಕೆ ಮಂಜುನಾಥ್ ಅವ್ರನ್ನ ನೀವೇ ಕರ್ಕೊಂಡು ಬಂದ್ರ, ಅವರೇ ಬಂದ್ರ?
ಮಂಜುನಾಥ್ ಬರಬೇಕಾಯ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಮಂಜುನಾಥ್ ಅವ್ರು ಹೊರಗಡೆ ಅವರಲ್ಲ, ಅವರು ಕಾಂಗ್ರೆಸ್ನವರು. ಹಾಂ ಕಾಂಗ್ರೆಸ್ನಲ್ಲಿ ನಿರಂತರ 20ರಿಂದ 25 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದು ಕೆಲವೇ ದಿನಗಳ ಕಾಲ ಅವರು JDSಗೆ ಹೊರಗಡೆ ಹೋಗಿ ಬಂದವರು. ಅದರಿಂದ ಅವ್ರನ್ನ ಹೊರಗಡೆಯಿಂದ ನಾವು ನಾಯಕತ್ವ ಕರ್ಕೊಂಬಂದು ಅವ್ರ ನಾಯಕತ್ವದಲ್ಲೇ ಹೋಗಬೇಕು ಅನ್ನೋದು ಸತ್ಯ ಆದ್ರೂ ಅವ್ರು ಬಿಟ್ಟರೆ ಬೇರೆ ಇಲ್ಲಿ ಒಬ್ಬ MLA ಅಭ್ಯರ್ಥಿ ಇರಲಿಲ್ಲ ನಮಗೆ ಅನ್ನೋದಲ್ಲ. ನಮ್ಗೆ ಅವರು ಬಂದರೆ ನಮ್ಮ ಪಕ್ಷಕ್ಕೆ ಒಂದು ಆನೆ ಬಲ ಬಂದಂತೆ, ಪಕ್ಷನ ಒಂದು ಇನ್ನೂ ಹೆಚ್ಚಿನ ರೀತಿ ಸಂಘಟನೆ ಮಾಡ್ಬೋದು. ಮತ್ತು ಅವರು ಕಾಂಗ್ರೆಸ್ ಮನಸ್ಥಿತಿ ಇರ್ತಕ್ಕಂಥ ಮನುಷ್ಯರವರು. ಅವರು JDSಗೆ ಹೋಗಿ ಗೆದ್ದು ಕೆಲವು ದಿನಗಳ ಕಾಲ ಅಲ್ಲಿದ್ರೂ ಕಾಂಗ್ರೆಸ್ನ ಮನಸ್ಥಿತಿ, ಕಾಂಗ್ರೆಸ್ನ ತವರು ಮನೆ, ಅವರು ಕಾಂಗ್ರೆಸ್ಸು ಅವ್ರ ತವರು ಮನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂಥ ವ್ಯಕ್ತಿ ನಮ್ಮ ಜೊತೆ ಇದ್ದರೆ ಕಾಂಗ್ರೆಸ್ ಇನ್ನೂ ಸಂಘಟನೆ ಆಗ್ಬೋದು ಅಂತ ಎಲ್ಲರೂ ಆಸೆ ಪಟ್ಟವನಿದ್ದೆ. ಆದರೆ ಯಾರು ಇಲ್ಲಿ ಮಂಜುನಾಥೇ ಕಾಂಗ್ರೆಸ್ಗೆ ಬಿಟ್ಟರೆ ಯಾರು ಇಲ್ಲ ಅನ್ನೋ ಮಾತು ಖಂಡಿತ ನಾನು ಒಪ್ಪೋದಿಲ್ಲ. ಕಾರಣ ಏನಂತಂದರೆ ನಿರಂತರವಾಗಿ ಈಗಾಗಲೇ 30 ವರ್ಷಗಳಿಂದ 40-30 ವರ್ಷಗಳಿಂದ ಕಾಂಗ್ರೆಸ್ ಮನೆತನಗಳು ಈ ಭಾಗದಲ್ಲಿ ಇರೋದು ನಿಮ್ಗೆ ಗೊತ್ತಿದೆ. BT ರಾಜಶೇಖರ್ ಅವರು ಹಲವಾರು ಬಾರಿ ಸೀಟ್ಗಳನ್ನ ಕೇಳಿದ್ದಾರೆ, ಅಭ್ಯರ್ಥಿಯಾಗಿ ಸೀಟ್ ಕೇಳಿದ್ದಾರೆ. ನಂತರ KC ಅಶೋಕ್ರವರು 2008ರಲ್ಲಿ ಒಂದು ಸರಿ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ನಿರಂತರವಾಗಿ ಅವರು ಕಾಂಗ್ರೆಸ್ ಚಟುವಟಿಕೆಯಲ್ಲೂ ಸಹ ಇದ್ದಾರೆ. ನಂತರ BBMP ಸದಸ್ಯರಾದ K ನಾಗಭೂಷಣ್ ಅವರು ನೋಡಿದರೆ ಅವರು ಸಹ ಎರಡು ಬಾರಿ ಈಗಾಗಲೇ ಅಭ್ಯರ್ಥಿಯಾಗಿ ಸೀಟ್ ಕೇಳಿದ್ದಾರೆ. ಎಲ್ಲರೂ ಒಳ್ಳೆ ಬಲಾಢ್ಯರೇ ಇರೋದಿಲ್ಲಿ. ಒಂದು ರೀತಿ ಹೇಳ್ಬೇಕಂದ್ರೆ ಕಾರಣ ಏನು ಅಂತ ಇಲ್ಲ ಗೊತ್ತಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದ್ನಲ್ಲ, ಒಂದು ಹೊಂದಾಣಿಕೆ ರಾಜಕೀಯ ಹೋಗಿ ಇರೋ ಎಲ್ಲರನ್ನೂ ಒಗ್ಗೂಡಿಸಿ ಒಟ್ಟಿಗೆ ತಗೊಂಡೋಗುವಂಥ ಕಾರ್ಯ ಹೈಕಮಾಂಡ್ ಮಟ್ಟದಿಂದ ಆದರೆ ಖಂಡಿತ ಈ ಭಾಗದಲ್ಲಿ ದಾಸರಳ್ಳಿಯಲ್ಲಿ ನಾವು ಕಾಂಗ್ರೆಸ್ ಧ್ವಜ ಹಾರಿಸೋದ್ರಲ್ಲಿ ಎರಡು ಮಾತೇ ಇಲ್ಲ. ಕಾರ್ಯಕರ್ತರುಗಳ ಸಂಖ್ಯೆ ಕಡಿಮೆ, ನಾಯಕರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ. ಈ ಮಾತನ್ನು ಖಂಡಿತ ನಾನು ಒಪ್ತೀನಿ. ಕಾರಣ ಏನಂತಂದರೆ ಇಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾಯಕರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಕಾರ್ಯಕರ್ತರು ಕಡಿಮೆ ಆಗ್ತಾ ಇದ್ದಾರೆ. ಕಾರ್ಯಕರ್ತರಿಂದ ಮಾತ್ರ ಒಂದು ಪಕ್ಷ ಉಸಿರಾಡೋಕ್ಕೆ ಸಾಧ್ಯ. ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದಕ್ಕಿಂತನೂ ಕಾರ್ಯಕರ್ತರನ್ನ ಗುಂಪು ಮಾಡೋದನ್ನು ಮೊದಲು ನಾವು ಬಿಡಬೇಕು. ಕಾರ್ಯಕರ್ತರನ್ನ ಒಂದು ಜಾತಿ ಲೆಕ್ಕದಲ್ಲಿ ನಾವು ಲೆಕ್ಕಾಚಾರದಲ್ಲಿ ಗುಂಪು ಮಾಡೋದು, ಒಂದು ವ್ಯಕ್ತಿ ಲೆಕ್ಕಾಚಾರದಲ್ಲಿ ಗುಂಪು ಮಾಡೋದನ್ನು ಬಿಟ್ಟು ಎಲ್ಲ ಕಾರ್ಯಕರ್ತಗಳನ್ನ ಒಗ್ಗೂಡಿಸ್ಕೊಂಡು ಹೋಗೋಂಥ ನಾಯಕರ ಮನಸ್ಥಿತಿಗಳು ಬದಲಾಗಬೇಕು. ಮುಖ್ಯವಾಗಿ ಸಾಕಷ್ಟು ಬಾರಿ ಟಿಕೆಟ್ ಕೇಳಿದಾಗ ತಮಗೆ ನಿರಾಸೆ ಆಗಿದೆ. ಬೇರೆ ಪಕ್ಷಕ್ಕೆ ಹೋಗಿದ್ರೆ ಇಷ್ಟೊತ್ತಿಗೆ ಕಾರ್ಪೊರೇಟರ್ ಆಗಿ ಇರ್ತಿದ್ರೇನೋ ಮಂಜುನಾಥ್ ಅಂತ. ಕೆಲವು ಬೇರೆ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಪೊರೇಟ್ರುಗಳು ಸಹ ಈ ಮಾತುಗಳನ್ನ ನನ್ನನ್ನು ಖುದ್ದಾಗಿ ನನ್ನ ಜೊತೆ ಹೇಳಿದ್ದಾರೆ. ನೀವು ಈ ಸೇವೆನ ಅಥವಾ ಈ ಒಂದು ಸಂಘಟನೆನ ನೀವು ಬೇರೆ ಪಕ್ಷದಲ್ಲಿ ಮಾಡಿದರೆ ನೀವು ಕಾರ್ಪೊರೇಟ್ರು ಯಾವುದೋ ಮಟ್ಟದಲ್ಲಿ ಇರ್ತಿದ್ರಿ ಸರ್ ಅಂತ ಹೇಳಿದ್ದಾರೆ. ಅದೇನು ಅವ್ರ ಅನಿಸಿಕೆ ಇರ್ಬೋದು. ನನಗೆ ಯಾವ ಕಾರಣಕ್ಕೂ ಈ ಪಕ್ಷ ಬಿಟ್ಟೋದ್ರೆ ನಾನು ಲೀಡರ್ ಆಗ್ತಿದ್ದೆ, ಬಿಟ್ಟೋದ್ರೆ ಕಾರ್ಪೊರೇಟರ್ ಆಗ್ತಿದ್ದೆ ಅನ್ನೋ ಯೋಚನೆಗಳಿಲ್ಲ. ಯಾಕೆ ಅಂತಂದರೆ ಈಗಾಗಲೇ 30 ವರ್ಷಗಳ ನಿರಂತರ ಜರ್ನಿ, 29ರಿಂದ 30 ವರ್ಷಗಳು ನಿರಂತರವಾಗಿ ಕಾಂಗ್ರೆಸ್ಸಲ್ಲಿ ಜರ್ನಿ ಮಾಡಿದ್ದೀನಿ. ನನ್ನ ಆಯುಸ್ಸಿನ ಒಂದು 70 ಭಾಗ ಕಾಂಗ್ರೆಸ್ನಲ್ಲೇ ಕಳೆದಿದ್ದೀನಿ. ಅಧಿಕಾರಕ್ಕಾಗಿ ಉಳಿದ ಕೆಲವು ದಿನಗಳನ್ನು, ಕೆಲವು ವರ್ಷಗಳನ್ನು ನಾನು ಪಕ್ಷ ಬದಲಾವಣೆ ಮಾಡ್ತಾ ಅಧಿಕಾರಕ್ಕಾಗಿ ಹೋಗುವಂಥ ಮಾತೇ ಇಲ್ಲ ನನ್ನಲ್ಲಿ. ನಾನು ಕಾಂಗ್ರೆಸ್ಸಿನಾಗೆ ಉಳಿದಿದ್ದೀನಿ, ಕಾಂಗ್ರೆಸ್ಸಿನಾಗೆ ಇರ್ತೀನಿ, ಕೊನೆಗೊಂದಿನ ಕಾಂಗ್ರೆಸ್ಸಿನಾಗೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಅಧಿಕಾರಕ್ಕಾಗಿ ಪಕ್ಷ ಬಿಡೋವಂಥ ಯೋಚನೆ ನಾನು ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಅದೇನು ನನಗಾಗಬೇಕು ಅದನ್ನು ಇಲ್ಲೇ ಎಲ್ಲಿ ಕಳೆದಿದ್ದೀವಿ, ಎಲ್ಲಿ ನಾವು ದುಡಿತಾ ಇದ್ದೀವಿ, ಯಾವ ಜಾಗದಲ್ಲಿ ನನ್ನ ಒಂದು ಇದಿದೆ, ರೇಟ್ಸ್ ಇದೆ, ನನಗೆ ಅಧಿಕ ಹಕ್ಕಿದೆ, ಆ ಜಾಗದಲ್ಲೇ ನಾನು ಅದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ. ಹೋದರೆ ಆಗ್ಬೋದಿತ್ತೇನೋ ಅದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಇಲ್ಲಿದ್ದರೆ ಆಗ್ತೀನಿ ಅನ್ನೋ ಭರವಸೆ ಅಂತೂ ಇದೆ. ನಮ್ಮ ನಾಯಕರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಲೂ ನಾನು ನಂಬಿದ್ದೀನಿ. ಬರಗಾಲದಲ್ಲಿ ಸಾಕಷ್ಟು ಜನರಿಗೆ ನೀರನ್ನು ಕೊಟ್ಟಿದ್ದೀರಿ. ಈ ನೀರಿನ ಕಾನ್ಸೆಪ್ಟ್ ಬಂದಿದ್ದು ಹಾಗೆ ನೀರು ಕಾನ್ಸೆಪ್ಟು ಯಾವ ರೀತಿ ಬಂತು ಅಂತ ನೀವು ಕೇಳ್ತೀರಿ. ಇದಕ್ಕಿಂತ ಮೊದಲು ನನ್ನ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸ್ಬೇಕು ನೀವು. ಪ್ರತಿ ಸಾರಿ ಜನಗಳ ಸಂಕಷ್ಟಕ್ಕೆ ಬಂದಾಗೆಲ್ಲ ನಾನು ಆ ಸಂಕಷ್ಟದ ಪರಿಸ್ಥಿತಿಗೆ ಯಾವ ರೀತಿ ನನ್ನಿಂದ ಸ್ಪಂದನೆ ಆಗಬೇಕು ಆ ಸ್ಪಂದನೆ ಮಾಡ್ತಾನೆ ಬಂದಿದ್ದೀನಿ. ಇದಕ್ಕೆ ಉದಾಹರಣೆಯಾಗಿ ಈಗಾಗಲೇ 2019ರ ಕೋವಿಡ್ನಲ್ಲಿ ನಿರಂತರವಾದ ಜನಗಳ ಒಂದು ಆಹಾಕಾರ ಏನಿದೆ, ಆಹಾರಕ್ಕಾಗಿ ಹಲವಾರು ರೀತಿ ತೊಂದರೆಗಳು ಒಳಗಾದ್ರು. ಗೊತ್ತಿದೆ, ನೀವು ಕೊರೋನಾ ವಿಚಾರ ಬಂದಾಗ ನಾವು ಹೇಳಂಗೆ ಇಲ್ಲ, ಪ್ರತಿಯೊಬ್ಬರು ಅನುಭವಿಸಿರೋರೇ ಇಲ್ಲಿ. ಆ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲೂ ಜನಗಳ ಜೊತೆ ನಾನು ನಿಂತ್ಕೊಂಡೆ. ಶಾಲಾ ಮಕ್ಕಳಿಗಿರ್ಬೋದು, ವಯೋವೃದ್ಧರಿಗಿರ್ಬೋದು, ಒಂದು ರೇಷನ್ ಕಾರ್ಡ್ ಇರ್ಬೋದು, ಹಲವಾರು ಸ್ಕೀಮ್ಗಳನ್ನು ಕಷ್ಟ ಅಂತ ಬಂದವರಿಗೆ ನಿರಂತರವಾಗಿ ಅವತ್ತಿಂದನೂ ನಾನು ಯಾವ ರೀತಿ ಇವರು ಒಂದು ಕಷ್ಟಕ್ಕೆ ನಾನು ಸ್ಪಂದಿಸ್ಬೋದು ಅಂತೇಳಿ ಅದನ್ನು ಯೋಚನೆ ಮಾಡ್ತಾ ಆ ನಿಟ್ಟಿನಲ್ಲೇ ಬಂದಿರೋದ್ರಿಂದ ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದಿಸ್ಬೋದು ಅಂತಲೂ ಯೋಚನೆ ಮಾಡಿದೆ. ನಂತರ ಈ ನೀರಿನ ಒಂದು ಬರಗಾಲದ ಪರಿಸ್ಥಿತಿ ಬಂದಾಗ ಯಾವ ರೀತಿ ನನ್ನ ಜನಗಳ ಜೊತೆಗೆ ನಾನು ನಿಂತ್ಕೊಬೋದು ಅಂತೇಳಿ ನನಗೆ ಆ ದೇವರೇ ಪ್ರೇರಣೆ ಮಾಡ್ದ ಅನಿಸುತ್ತೆ. ಇಲ್ಲ, ನಾನು ಈ ಕೆಲಸ ಮಾಡ್ಬೋದು, ನನಗೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಈ ಶಕ್ತಿನ ಉಪಯೋಗಿಸಿ ನನ್ನ ಜನಗಳಿಗೆ ನನ್ನ ಕೈಲಾದ ಸಹಾಯ ನಾನು ಮಾಡ್ಬೋದು, ನನಗೆ ಎಲ್ಲಿವರೆಗೂ ಈ ಒಂದು ಶಕ್ತಿ ಇರುತ್ತೆ, ಈ ಒಂದು ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಯೋಚನೆ ಮಾಡಿ ಇಮಿಡಿಯೇಟ್ ಅವಕಾಶನೇ ಕೊಡದೆ ನಾನು ಆ ಕಾರ್ಯಕ್ಕೆ ಚಾಲನೆ ಕೊಟ್ಟೆ. ಇವತ್ತು 102ನೇ ದಿನ ಅನಿಸುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿರೋ ಈ ಸಂದರ್ಭದಲ್ಲಿ 102ನೇ ದಿನ ಅನಿಸುತ್ತೆ.
ಪ್ರತಿದಿನ ಹಲವಾರು ಮಿತ್ರರ ಸಹಕಾರದೊಂದಿಗೆ ಟ್ಯಾಂಕರ್ಗಳಲ್ಲಿ ನೀರು ಕೊಡೋಂಥ ಕಾರ್ಯಗಳು ಮಾಡಿದೋ, ಮನೆಗಳ ಹತ್ರನೇ ಕೊಳಾಯಿ ನಲ್ಲಿ ಮುಖಾಂತರ ನೀರು ಕೊಡೋಂಥ ಕಾರ್ಯಗಳು ಮಾಡ್ತಾ ಬರ್ತಾಯಿದ್ದೀವಿ. ಇದು ನನಗೆ ಯಾವುದೇ ರೀತಿ ಬಂದ ಕಾನ್ಸೆಪ್ಟ್ ಅನ್ನೋದಕ್ಕಿಂತನೂ ನನ್ನೊಳಗೆ ಆ ಕಷ್ಟಗಳಿಗೆ ನಾನು ಯಾವ ರೀತಿ ಇದಕ್ಕೆ ಪರಿಹಾರ ಹುಡುಕ್ಬೋದು ಅಂತ ಯೋಚನೆ ಮಾಡಿ ಹುಡುಕಿದ ಕಾನ್ಸೆಪ್ಟು ಅಂತ ಅನ್ಸುತ್ತೆ. ಸ್ವಂತ ಬೋರ್ವೆಲ್ಗಳಿರೋರೇ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಕೂತವ್ರೆ, ನೀವು ನೀರನ್ನು ಕೊಂಡುಕೊಂಡು ಜನರಿಗೆ ಹಂಚ್ತಕ್ಕಂಥದ್ದು ಅಂತ ಇರ್ಬೋದು. ಇವತ್ತು ಯಾವುದೇ ಬೋರ್ಗಳಲ್ಲೂ ನೀರು ಇರ್ದಿರ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಬೋರ್ ಇರೋರು ಸುಮ್ಮನೆ ಕೂತಿದ್ದಾರೆ, ನಾವು ಸುಮ್ಮನೆ ಇರ್ಬೋದಿತ್ತು. ಬಟ್ ಆದರೆ ನಾನು ಯೋಚನೆ ಮಾಡಿದ್ದೇನೆಂದರೆ, ನಾನು ಎಲ್ಲೋ ಒಂದು ರೀತಿ ಯೋಚನೆ ಮಾಡಿದರೆ ನನಗೆ ಭಗವಂತ ಒಂದು ಸಣ್ಣ ಮಟ್ಟದ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿ ಉಪಯೋಗಿಸಿದ್ರೆ ಕೆಲವು ಜನಗಳ ಬರನಾದರೂ ನಾನು ನೀಗ್ಬೋದು ಅಂತ ನನಗನ್ನಿಸ್ತು. ಅದರಿಂದ ನಾನೇನು ಮಾಡಿದೆ, ಇನ್ನೊಬ್ಬರು ಮಾಡಲಿ ಆ ಕೆಲಸ ಅನ್ನೋದಕ್ಕಿಂತನೂ ನಾನೇ ಯಾಕೆ ಇನ್ನೊಬ್ರಿಗೆ ಮಾದರಿ ಆಗಬಾರ್ದು, ನಾನೇ ಯಾಕೆ ಈ ಕಾರ್ಯಕ್ರಮ ನಾನು ಚಾಲನೆ ಕೊಡಬಾರ್ದು, ನಾನೇ ಚಾಲನೆ ಕೊಡ್ತಾ ಇವತ್ತು ಯಾರೋ ಒಬ್ಬರು ಮಾಡಲಿ, ಇರೋರು ಮಾಡಲಿ ಬಿಡು, ನನಗೆ ಯಾಕೆ ಅನ್ನೋದಕ್ಕಿಂತನೂ ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ಬೋದು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದಕ್ಕೆ ಚಾಲನೆ ಕೊಟ್ಟೆ. ಅದೇನೋ ಭಗವಂತ ಅದೇ ರೀತಿ ನನಗೆ ಸಹಕಾರನೂ ಕೊಟ್ಟ. ಭಗವಂತನಿಂದನೇ ಇದೊಂದು ಪ್ರೇರಣೆ ಅಂತ ಅನಿಸುತ್ತೆ ನನಗೆ. ಸಡನ್ನಾಗಿ ಯಾರಿಗೂ ಬರೆದ ಒಂದು ನೀರಿನ ಯೋಜನೆ ನನ್ನ ತಲೆಗೆ ಬಂತು, ನಾನು ಕೊಂಡಾದರೂ ನೀರು ಕೊಡ್ಬೋದು ಅನ್ನೋ ಯೋಚನೆ ಬಂತು ಅಂದರೆ ನನಗೆಲ್ಲ ಒಂಥರ ದೇವರು ಪ್ರೇರಣೆ ಮಾಡ್ತು ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಯಶಸ್ಸು ಸಹ ಅದೇ. ಯಾಕೆಂದರೆ ಡೇ 1 ಮೊದಲನೇ ದಿನದಿಂದನೇ ನನಗೆ ಬೇರೆ ಟೀಕೆ ಟಿಪ್ಪಣಿಗಳು ಪ್ರಾರಂಭ ಆಯಿತು. ಏನೇ ಟೀಕೆ ಟಿಪ್ಪಣಿಗಳಾದರೂ ನನ್ನ ಕಿವಿಯೊಳಗೆ ಅದು ಹೋಗೋಕ್ಕೆ ಅವಕಾಶನೇ ಕೊಡಲಿಲ್ಲ ಭಗವಂತ. ಬರೀ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಆ ಒಂದು ನನ್ನ ಕರ್ಮಫಲ ಏನಿದೆ ಆ ಕರ್ಮದಿಂದನೇ ನಾನು ಓದೇ ಬಿಟ್ಟರೆ, ನನ್ನ ಕಾರ್ಯದಿಂದನೇ ಓದೇ ಬಿಟ್ಟರೆ ಯಾವ ರೀತಿ ಅಕ್ಕಪಕ್ಕದವ್ರು ಮಾತಾಡೋ ಮಾತುಗಳಾಗಲಿ, ನನ್ನ ಕಿವಿಗೆ ಬೀಳೋಂಥ ವಿಚಾರಗಳಾಗಲಿ ನನ್ನ ತಲೆಗೆ ಹೋಗಲಿಲ್ಲ. ಇದನ್ನೆಲ್ಲ ಸಹಿಸ್ಕೊಂಡು ನಿರಂತರವಾಗಿ ನಾನು 103 ದಿನ ಮುಂದುವರಿಯೋಕ್ಕೆ ಅವಕಾಶ ಆಗಿದೆ ಅಂತಂದರೆ ಅದು ಭಗವಂತನ ಶಕ್ತಿ ಅಂತಲೇ ನಾನು ಅನ್ಕೋತೀನಿ. 103 ದಿನ ಅಂತೀರಿ, ಪ್ರತಿದಿನ ವಾರ್ಡ್ ಪೂರ್ತಿ ನೀರನ್ನು ಕೊಂಡ್ಕೊಂಡು ಹಂಚೋದಂದರೆ ಹೆವಿ ಆಗಲ್ವಾ ಅಂತ ಆಗ್ತಾಯಿದೆ. ಆದರೆ ಇವತ್ತು ನನಗೆ ಆಗ್ತಾ ಇರತಕ್ಕಂಥ ಒಂದು ಹೆವಿ ಒಂದು ಕಷ್ಟದ ಸಂದರ್ಭದಲ್ಲಿ ನನ್ನ ಮಗ, ನನ್ನ ಕುಟುಂಬ, ನನ್ನ ಎಳೆಯ ಸಹ ಒಂದು ಸಹಕಾರಕ್ಕೆ ನಿಂತ್ಕೊಂಡು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವ್ರು ಕೈ ಜೋಡಿಸ್ತಾ ಅವ್ರ ತನುಮನ ಧನ ಅವ್ರ ಕೈಲಾದಂಥ ಒಂದು ಸಹಕಾರ ಕೊಡ್ತಾ ನಿರಂತರವಾಗಿ ನಾವಿದ್ದೀವಿ, ನೀವು ಮಾಡ್ತಿರೋ ಈ ಒಂದು ಸೇವಾ ಕಾರ್ಯದಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದ್ರಿಂದ ನಾನು ನನ್ನ ಕುಟುಂಬ ಬಿಟ್ಟು ಹೊರಗಡೆ ಯಾರದೇ ಒಂದು ಸಹಾಯ, ಆರ್ಥಿಕ ಸಹಾಯ, ಮಾನಸಿಕವಾಗಿ, ಮಾರಲ್ ಆಗಿ ನನಗೆ ಸುಮಾರು ಜನ ಸಹಾಯ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಕುಟುಂಬದ ಆರ್ಥಿಕ ಸಹಾಯನ ಮಾತ್ರ ನನ್ನ ಕುಟುಂಬ ಅಲ್ಲದೆ ಹೊರಗಡೆ ಯಾರದೇ ಸಹಾಯ ಪಡೆದೆ ನಾನು ನಿರಂತರವಾಗಿ ಈ ಸೇವೆ ಮಾಡ್ತಾಯಿದ್ದೀನಿ. ನನ್ನ ಕುಟುಂಬ ನನಗೆ ಬೆಂಬಲವಾಗಿ ನಿಲ್ಲೋವರೆಗೂ ನಾನು ಈ ಸೇವೆ ಮಾಡ್ತೀನಿ. ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅಂತ ಅಂದ್ಕೊಂಡಿದ್ದೀನಿ. ರಾಜಕಾರಣದಲ್ಲಿ ಈ ಬಾರಿ ಅವಕಾಶ ಸಿಗಲಿಲ್ಲ ಅಂದರೆ ತಮ್ಮ ನಡೆ ಏನಾಗಿರುತ್ತೆ? ಸ್ವತಂತ್ರ ಅಭ್ಯರ್ಥಿ ಆಗ್ತಿರೋ ಅಥವಾ ಪಕ್ಷ ಬಿಡ್ತಕ್ಕಂಥ ತೀರ್ಮಾನ ಏನಾದರೂ ತಗೊಳ್ತಿರೋ? ಅದಕ್ಕೆ ಅವಕಾಶ ಇಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಈಗಾಗಲೇ DK ಸಾಹೇಬರು ನಾನು ಇದ್ದೀನಿ, ನಿನಗೇನಾಗಬೇಕು ನನ್ನ ಕೇಳೋ, ನಿನಗೇನಾಗಬೇಕು ಬಾಗಲಗುಂಟೆ, ನಿನಗೆ ಯಾವ ವಾರ್ಡ್ ಬೇಕು ನನ್ನ ಕೇಳೋ, ಕಾಂಗ್ರೆಸ್ನಲ್ಲಿ ಸಕ್ರಿಯನಾಗಿ ಕೆಲಸ ಮಾಡಿರಿ, ನಾವು ಆ ಭಾಗದಲ್ಲಿ MLA ನೋಡಬೇಕು, ಆ ಭಾಗದಲ್ಲಿ ಕಾಂಗ್ರೆಸ್ ಸಂಘಟನೆ ಆಗಬೇಕು, ಸಂಘಟನೆಯಲ್ಲಿ ನಿರಂತರವಾಗಿರಿ, ನಿಮ್ಗೇನಾಗಬೇಕು ನನ್ನ ಕೇಳಿ ಮಾಡಿಕೊಡ್ತೀನಿ ಅಂತೇಳಿ ನನಗೆ ಬೆನ್ನು ತೊಟ್ಟಿದ್ದಾರೆ. ಅವರು ಯಾವತ್ತೂ ಅಷ್ಟೇ ನಾನು ಅಂದ್ಕೊಂಡಂತೆ DK ಶಿವಕುಮಾರ್ ಅನ್ನೋ ಒಂದು ಕನಕಪುರದ ಬಂಡೆ ಅಂತ ನಾವೇನು ಹೇಳ್ತೀವಿ, ಆ ಬಂಡೆ ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಪಿಲ್ಲ. ನಾನು ಗಮನಿಸ್ತಾ ಬಂದಿದ್ದೀನಿ 30 ವರ್ಷದ ಹಿನ್ನೆಲೆ ನನಗೆ ಅವ್ರ ಜೊತೆ ಒಡನಾಟ. 1998ರಲ್ಲಿ ಅವರೊಂದು ಬೈ ಎಲೆಕ್ಷನ್ ಬಂದಾಗಿಂದನೂ ಅವ್ರ ಜೊತೆ ಒಡನಾಟ ಇದೆ ನಮಗೆ. ಪ್ರೇಮಚಂದ್ರ ಸಾಗರ್ ಅವರು ಉಪಚುನಾವಣೆಗೆ ನಿಂತಾಗ ಅವರು ನಮ್ಮಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು. ಅವತ್ತಿಂದನೂ ಅವ್ರ ಜೊತೆ ಒಂದು ನಿರಂತರ ಒಡನಾಟ ಇದೆ. ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಆ ವ್ಯಕ್ತಿತ್ವ ನಾನು ಗಮನಿಸ್ತಾ ಬಂದಿದ್ದೀನಿ. ಕೊಟ್ಟು ಮಾತಿಗೆ ಯಾವತ್ತೂ ತಪ್ಪಿಲ್ಲ ಅವರು. ಅದರಿಂದ ನನಗನ್ಸುತ್ತೆ ಈ ಬಾರಿ ನನ್ನ ಬಾಗಲಗುಂಟೆ ವಾರ್ಡಿನ ಜನರಲ್ ಆದರೆ ಖಂಡಿತ ಮೊದಲನೇ ಅವಕಾಶ ನನಗೆ ಕೊಡ್ತಾರೆ. ಕೊಡದೇ ಹೋದ್ರೂ ಪರವಾಗಿಲ್ಲ. ಅವ್ರು ಕೊಡೋಂಥ ಒಂದು ನಿರ್ಧಾರ, ಅವ್ರು ತಗೊಳ್ಳೋಂಥ ನಿರ್ಧಾರಕ್ಕೆ, ಸಿದ್ದರಾಮಯ್ಯನವ್ರು ತಗೊಳ್ಳೋಂಥ ನಿರ್ಧಾರಕ್ಕೆ, ಪಕ್ಷದ ವರಿಷ್ಠರು ತಗೊಳ್ಳೋಂಥ ನಿರ್ಧಾರಕ್ಕೆ, ನಮ್ಮ ಕ್ಷೇತ್ರ ನನ್ನ ವಾರ್ಡ್ನ ಒಂದು ನಾಯಕರು ತಗೊಳ್ಳೋಂಥ ನಿರ್ಧಾರಕ್ಕೆ ನಾನು ಬದ್ಧವಾಗಿ ಕಾಂಗ್ರೆಸ್ನಲ್ಲೇ ಉಳಿತೀನಿ. ಯಾಕೆ ಅಂತಂದರೆ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಬಂದುಬಿಟ್ಟಿದ್ದೀನಿ. ನಾನು ಈಗಾಗಲೇ 29 ವರ್ಷ ಕಾಂಗ್ರೆಸ್ಸು. ಅಧಿಕಾರಕ್ಕಾಗಿ ನಾನು ಪಕ್ಷ ಬದಲಾಯಿಸಿ ಅಧಿಕಾರ ಹಿಡಿಬೇಕು, ನಾನೊಂದು ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು, ನನ್ನ ಕುಟುಂಬ ಒಂದು ಒಳ್ಳೆ ಒಂದು ರಾಜಕೀಯದ ಮಂಥನ ಅಂತ ಅನ್ಸ್ಕೊಬೇಕು ಅನ್ನೋದೇನೋ ನನ್ನಲ್ಲಿ ಸ್ವಾರ್ಥ ಇದ್ದಿದ್ದರೆ ನಾನು ಯಾವತ್ತೋ ಈ ಭಾಗದಲ್ಲಿ ಕಾರ್ಪೊರೇಟರ್ ಆಗ್ತಾಯಿದ್ದೆ. ನನ್ನಲ್ಲಿ ಆ ಸ್ವಾರ್ಥ ಇಲ್ಲ. ನಾನು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಪಕ್ಷದ ತೀರ್ಮಾನಕ್ಕೆ ತಲೆಬಾಗ್ತೀರಿ? ಖಂಡಿತ. ಪಕ್ಷದ ವರಿಷ್ಠರು ತಗೊಳ್ಳೋ ತೀರ್ಮಾನಕ್ಕೆ. ಅದೇ ರೀತಿ ಇಲ್ಲಿ ಪಕ್ಷದ ವರಿಷ್ಠರು ಅನ್ನೋದಕ್ಕಿಂತನೂ ಚುನಾವಣೆ ಆಯೋಗ ಅನ್ನೋದು ಒಂದಿದೆ. ಯಾವ ಕ್ಯಾಟಗರಿ ಕೊಡ್ತಾರೆ, ಯಾವುದೇ ಒಂದು ಕ್ಯಾಟಗರಿನ ನನಗೋಸ್ಕರ ಬದಲಾಯಿಸೋಕೆ ಹೋದರೂ ಇಡೀ BBMP ವ್ಯಾಪ್ತಿನಲ್ಲೇ ಬದಲಾವಣೆ, ತುಂಬಾ ಒಂದು ಬದಲಾವಣೆ, ಭಾರಿ ಬದಲಾವಣೆ, ಅಲ್ಲೋಲ ಕಲ್ಲೋಲಾಗಂಥ ಸಂದರ್ಭ ಇದೆ. ಅದರಿಂದ ಏನು ಚುನಾವಣೆ ಆಯೋಗದ ಆದೇಶ ಇದೆ, ಏನು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ತಗೊಳ್ತದೆ, ಆ ತೀರ್ಮಾನಕ್ಕೆ ಬದ್ಧನಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ.
ಅವ್ರು ಕೊಡ್ತಿರೋ ಸ್ಥಾನಮಾನಗಳಿಂದ ಇವತ್ತು ABB ಮಂಜಣ್ಣ ಅನ್ನೋ ಈ ವ್ಯಕ್ತಿನ ಇವತ್ತು ನೀವು ಸಂದರ್ಶನ ಮಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ, ನನಗೆ ಸಮಾಜದಲ್ಲಿ ಸಿಕ್ಕಿರ್ತಕ್ಕಂಥ ಗೌರವನೇ ಕಾರಣ ಅಂತ ಹೇಳ್ತಾ, ಈ ಗೌರವ ಸ್ಥಾನಮಾನಗಳಿಗೆ ಕಾರಣರಾದಂಥ ಪಕ್ಷಕ್ಕೆ ದ್ರೋಹ ಮಾಡೋಂಥ ಕೆಲಸ ಯಾವತ್ತೂ ನಾನಾಗಲಿ ನನ್ನ ಕುಟುಂಬ ಆಗಲಿ ಮಾಡಲ್ಲ. ನಿರಂತರವಾಗಿ ಕಾಂಗ್ರೆಸ್ನಲ್ಲೇ ದುಡಿತೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಒಬ್ಬೊಬ್ಬ ನಾಯಕರ ಹೆಸರುಗಳನ್ನು ಹೇಳ್ತೇನೆ. ಒಂದೇ ಪ್ರಶ್ನೆಯಲ್ಲಿ ಅವರಿಗೆ ಒಂದೇ ಒಂದು ಪದದಲ್ಲಿ ಉತ್ತರವನ್ನು ಹೇಳ್ತಕ್ಕಂಥದ್ದು. ಸೊ DK ಶಿವಕುಮಾರ್. ಕೊಟ್ಟ ಮಾತಿಗೆ ತಪ್ಪದ ಏನು ಹೇಳ್ತಾರೆ ಆ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ ನುಡಿದಂತೆ ನಡೆಯೋರು. ಮತ್ತು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಅಂತಂದರೆ ಅವರೊಂದು ಅಚಲವಾದ ಹೋರಾಟ, ದೃಢವಾದ ನಿರ್ಧಾರ, ಯಾವುದೇ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಜಗ್ಗದೆ ನಿಂತಿರ್ತಕ್ಕಂಥ ಬಂಡೆನೇ ಕಾರಣ. ಆ ಬಂಡೆ ನಿರಂತರವಾಗಿ ನಿಂತಿರೋವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಳಿವಿಲ್ಲ. ಕಾಂಗ್ರೆಸ್ ಪಕ್ಷನ ಏನು ಕೆಲವು ಜನ ಹೇಳ್ತಾರೆ ಕಾಂಗ್ರೆಸ್ನ ನಿರ್ನಾಮ ಮಾಡೋದೇ ನಮ್ಮ ಅಜೆಂಡಾ ಅಂತ, DK ಶಿವಕುಮಾರ್ರಂಥ ನಾಯಕರು, ಅದರಲ್ಲೂ ಮೇಧಾವಿಗಳಾದಂಥ ಸಿದ್ದರಾಮಯ್ಯನಂಥ ನಾಯಕತ್ವ ಇರೋವರೆಗೂ ಕಾಂಗ್ರೆಸ್ ಪಕ್ಷನ ಯಾವುದೇ ಕಾರಣಕ್ಕೂ ಅಳಿಸೋಕ್ಕಾಗಲ್ಲ. ಅಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯವ್ರ ಬಗ್ಗೆ ಗೊತ್ತೇ ಇದೆ. ಅವರು ಸಹ ಒಂಥರ ನುಡಿದಂತೆ ನಡೆಯುವಂಥ ವ್ಯಕ್ತಿ. ಇಡೀ ನನ್ನ ರಾಜಕೀಯ ಜೀವನದಲ್ಲಿ, ನನ್ನ 30 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾನು ಕಂಡಂಥ ವ್ಯಕ್ತಿಗಳಲ್ಲಿ 163 ಆಶ್ವಾಸನೆಗಳನ್ನು ಚುನಾವಣೆಗೆ ಮೊದಲು ಕೊಟ್ಟು 157 ಆಶ್ವಾಸನೆಗಳನ್ನು ನೆರವೇರಿಸ್ತಕ್ಕಂಥ ವ್ಯಕ್ತಿ. ಅಷ್ಟಲ್ಲದೆ ನನಗಿನ್ನು 6 ತಿಂಗಳ ಅವಕಾಶ ಇದ್ದಿದ್ರೆ ಖಂಡಿತ ಇನ್ನು 6 ಅವಕಾಶನೂ ನಾನು 6 ಕೊಟ್ಟ ಆಶ್ವಾಸನೆಗಳನ್ನು ನೆರವೇರಿಸ್ತಿದ್ದೆ ಅಂತ ಕಣ್ಣೀರು ಹಾಕ್ಕೊಂಡು ಒಂದು ಅಧಿಕಾರದಿಂದ ಇಳಿಯೋಂಥ, ಅಂದರೆ ಅಧಿಕಾರ ಇಳಿಯೋಂಥ ಅಂದರೆ ತನ್ನ ಪೂರ್ಣ ಅವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ. ಅಂಥ ಮುಖ್ಯಮಂತ್ರಿಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆರ್ ಮಂಜುನಾಥ್ ಇವರೆಲ್ಲರನ್ನೂ ನೋಡಿ ಬೆಳೆದಂಥ ವ್ಯಕ್ತಿ. ಅವರಲ್ಲೂ ಕೆಲವು ಒಂದು ಗುಣಗಳಿದೆ ಒಳಗಡೆ. ಅವರು ಆರ್ ಮಂಜುನಾಥ್ ಅನ್ನೋ ವ್ಯಕ್ತಿ DK ಶಿವಕುಮಾರ್ ಸಿದ್ದರಾಮಯ್ಯನ ಗುಣಗಳನ್ನು, ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಅದೇ ನಿಟ್ಟಿನಲ್ಲಿ ನಿರ್ಧಾರಗಳ ತಗೊಳ್ಳೋ ವಿಚಾರದಲ್ಲಿ, ಮಾತು ಕೊಡೋ ವಿಚಾರದಲ್ಲಿ, ತನ್ನ ನಿಲುವಿಗೆ ಬದ್ಧವಾಗಿರೋಂಥ ವಿಚಾರದಲ್ಲಿ DK ಶಿವಕುಮಾರ್ನ ಹೋಲಿದ್ರೆ ಜನಗಳ ಸೇವೆನೇ ಜನಾರ್ದನ್ ಸೇವೆ ಅನ್ನೋ ಒಂದು ವಿಚಾರನ ಸಿದ್ದರಾಮಯ್ಯನಿಂದ ಮೈಗೂಡಿಸ್ಕೊಂಡವ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. BL ಶಂಕರ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಯಾಕೆ ಅಂತಂದರೆ ಆ ವ್ಯಕ್ತಿ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಸೇವೆಗಳನ್ನ ಮಾಡಿದ್ದಾರೆ, ಹಲವಾರು ಹುದ್ದೆಗಳನ್ನ ಅನುಸರಿಸಿ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ. ಅವರಿವತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ನ ಎಷ್ಟೋ ಮ್ಯಾನಿಫೆಸ್ಟೋಗಳು ಏನು ನಮ್ಮ ಪ್ರಣಾಳಿಕೆಗಳನ್ನು ಬರೆಯತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ನಮ್ಮ ಕಾಂಗ್ರೆಸ್ನ ಒಂದು ಬಹಳ ದೊಡ್ಡ ಆಸ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. KC ಅಶೋಕ್ರವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ನ ಮುಖಂಡರು. ಹಲವಾರು ಕಾರಣಗಳಿರ್ಬೋದು, ಅವರು ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿ ಆಗಿದ್ದರು. ಈ ಬಾರಿ ಅವಕಾಶ ವಂಚಿತರಾಗೋಕ್ಕೆ ಹಲವಾರು ಕಾರಣಗಳು. ಯಾಕೆಂದರೆ ಒಂದು ಕ್ಯಾಟಗರಿನೂ ಒಂದು ಮುಖ್ಯವಾದ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಬಹಳ ಮುಖ್ಯವಾಗಿ ಒಂದು ಸಾಮಾನ್ಯ ವರ್ಗದ ಜನಗಳ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ. ಹೈಕಮಾಂಡ್ ಎಲ್ಲೋ ಆ ನಿಟ್ಟಿನಲ್ಲಿ ಇದು ಸಾಮಾನ್ಯ ವರ್ಗಕ್ಕೆ ಕೊಡಬೇಕು ಅಂತೇಳಿ ಈ ಬಾರಿ KC ಅಶೋಕ್ಗೆ ಅವಕಾಶ ವಂಚಿತರನ್ನು ಮಾಡಿರ್ಬೋದು ಅಂತ ನಾನು ಅನ್ಕೋತೀನಿ. ಕೆ ನಾಗಭೂಷಣ್ರವರು ಒಂದು ರೀತಿ ಅದು ಗೋವು ಅಂತ ಹೇಳಿದ್ರೆ ಅವ್ರಿಗೆ ಸೂಕ್ತ ಅನ್ನಿಸ್ಬೋದು. ನೀವು ನೋಡಿರ್ಬೋದು, ಪುಣ್ಯಕೋಟಿ ಕತೆ ಕೇಳಿರ್ಬೋದು. ಅದು ಕೊಟ್ಟು ಮಾತಿಗೆ ಬದ್ಧವಾಗಿ ನಿಲ್ತದೆ. ಈ ರಾಜಕೀಯದಲ್ಲಿ ಕೆಲವು ತಂತ್ರಗಾರಿಕೆಗಳಿದೆ, ಕುತಂತ್ರಗಳು, ಕೂಟತಂತ್ರಗಳೆಲ್ಲ ಇದೆ. ಏನೂ ಅರಿಯದ ಮುಗ್ಧ ಮನಸ್ಸಿನ ಒಂದು ಒಳ್ಳೆಯ ವ್ಯಕ್ತಿ. ಮತ್ತು ಒಂದು ರೀತಿ ಹೇಳ್ಬೇಕಂದ್ರೆ ರಾಜಕೀಯಕ್ಕೆ ಇಂಥ ವ್ಯಕ್ತಿತ್ವ ಸೂಟ್ ಆಗಲ್ಲ. ಆದರೂ ಆ ಎಣ್ಣ ಸೇವಾ ಮನೋಭಾವದಿಂದ ರಾಜಕೀಯದಲ್ಲಿ ಮುಂದುವರಿತಾವ್ರೆ. ಅವ್ರಿಗೂ ಸಹ ಇಂಥ ಒಳ್ಳೆಯ ವ್ಯಕ್ತಿಗಳು ಸಹ ರಾಜಕೀಯಕ್ಕೆ ಬೇಕು. ಇಂಥವ್ರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿದಾಗ ಮಾತ್ರ ಒಂದು ಈ ದೇಶ, ಈ ನಾಡು, ಈ ನಮ್ಮ ಕ್ಷೇತ್ರ ಒಂದು ಸುಭದ್ರವಾಗಿ ಒಳ್ಳೆ ರೀತಿ ಹೋಗೋಕ್ಕೆ ಸಾಧ್ಯ. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕು. ಅಂಥ ವ್ಯಕ್ತಿತ್ವದ ವ್ಯಕ್ತಿಗಳು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿರಳ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮುನಿರಾಜು, BJP ಶಾಸಕರು. ಪ್ರಸ್ತುತ ಅವರು BJP ಶಾಸಕರು. ಅವ್ರ ಬಗ್ಗೆ ಏನು ನಾವು ಮಾತಾಡೋವಂಥ ವಿಚಾರಗಳಿಲ್ಲ. ಆದ್ರೂ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತ ಬಂದಾಗ ಅವ್ರದ್ದು ಸಹ ಬಹುಪಾಲು ಕಾಣಿಕೆ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕೊನೆಯದಾಗಿ ಧನಂಜಯ್ ಅವರು ವಿದ್ಯಾವಂತರಿದ್ದಾರೆ, ಸುರದ್ರೂಪಿಗಳು, ಬಹಳ ಮಹತ್ವಾಕಾಂಕ್ಷಿಗಳು. ಅವ್ರಿಗೂ ಸಹ ಒಂದು ಅವಕಾಶ ಮಾಡಿಕೊಡ್ಬೇಕಿತ್ತು. ಆದರೆ ಅವರನ್ನು ಆದಷ್ಟು ಬೇಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಂದು ಅವ್ರನ್ನ ಈ ಭಾಗದಲ್ಲಿ ಪ್ರತಿಷ್ಠಾಪಿಸಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನ್ಯೂನ್ಯತೆ ಏನು ಅಂತಂದರೆ ಕೊನೆ ಮೂಮೆಂಟ್ನಲ್ಲಿ ಅಭ್ಯರ್ಥಿಗಳನ್ನ ತರ್ತಾರೆ. ಅಭ್ಯರ್ಥಿಗಳನ್ನ ತಂದು ಕೊನೆ ಮೂಮೆಂಟ್ನಲ್ಲಿ ಚುನಾವಣೆಗೆ ಕಣಕ್ಕಿಳಿಸ್ತಾರೆ.
ಅಂಥ ಒಂದು ವ್ಯಕ್ತಿ ಒಳ್ಳೆ ಒಂದು ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಬಹಳ ಮಹತ್ವಾಕಾಂಕ್ಷೆ ಗುರಿಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಅಂಥವ್ರವರು. ಅವ್ರಿಗೂ ಸಹ ಒಂದು ಅವಕಾಶ ಕೊಟ್ಟಿದ್ದರು. ಹಲವಾರು ಕಾರಣಗಳು ಅದೆಲ್ಲ ಗೊತ್ತಿದೆ. ಇವತ್ತು ನಾನು ಅದನ್ನು ಮೀಡಿಯಾ ಮುಂದೆ ಮಾತಾಡತಕ್ಕಂಥದ್ದಲ್ಲ. ಕಡಿಮೆ ಕಾಲಾವಧಿನಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಮತ್ತು ಕಡಿಮೆ ಒಂದು ರಾಜಕೀಯ ತಂತ್ರಗಾರಿಕೆನ ಉಪಯೋಗಿಸಿರೋದ್ರಿಂದ ಅವ್ರಿಗೆ ಗೆಲ್ಲಿಲ್ಲ ಅನಿಸುತ್ತೆ. ಅವ್ರಿಗೂ ಸಹ ಒಂದು ಅವಕಾಶ ಮಾಡಿಕೊಟ್ಟು ಒಂದಲ್ಲ ಒಂದು ಸ್ಥಾನಮಾನದಲ್ಲಿ ಅಂಥ ವ್ಯಕ್ತಿಗಳಿಗೆ, ಅಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸರ್, ಬಹಳ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಅಂತ ಹೇಳ್ಕೊತೀರಿ. ಬಟ್ ಜೊತೆಗೆ ದೇವೇಗೌಡರ ಕುಟುಂಬದ ಜೊತೆ ಬಹಳ ದೊಡ್ಡ ಒಡನಾಟ ಇರತಕ್ಕಂಥದ್ದು. ಬಹಳ ಏನು ಸಂಬಂಧ ನಿಮ್ಮ ಮತ್ತು ದೇವೇಗೌಡರ ಕುಟುಂಬದ ನಡುವೆ? ಇದು ಇವತ್ತಿನ ದಿನ ಈ ನಿಮ್ಮ ಪ್ರಶ್ನೆ ಭಾಳ ಪ್ರಸ್ತುತವಾದ ಪ್ರಶ್ನೆನೇ ಕೇಳಿದರೆ, ಒಳ್ಳೆಯ ಒಂದು ಸೂಕ್ತವಾದ ಪ್ರಶ್ನೆನೇ ಇದು. ಇದಕ್ಕೆ ನಿಮ್ಮ ಒಂದು ಜನಶಕ್ತಿ ಚಾನಲ್ನ ಉಪಯೋಗಿಸಿ ನಾನು ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ, ನನ್ನ ವಾರ್ಡ್ ಜನತೆಗೂ ಒಂದು ಸಣ್ಣ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ದೇವೇಗೌಡರ ಕುಟುಂಬದ ಜೊತೆಗೆ ನಮ್ಮ ಕುಟುಂಬದ ಒಡನಾಟ ಯಾವ ರೀತಿ ಅಂತಂದರೆ, ಈಗಾಗಲೇ ನೀವೆಲ್ಲ ಗಮನಿಸಿದ್ದೀರಿ, ನಿಖಿಲ್ ಕುಮಾರಸ್ವಾಮಿರವರಿಗೆ ತಂದಿರತಕ್ಕಂಥ ವರಲಕ್ಷ್ಮಿ ಅನ್ನೋ ಒಂದು ವಧು ಏನಿದೆ, ಅದು ನಮ್ಮ ಕುಟುಂಬದ ಹೆಣ್ಣುಮಗಳು. ನಾನು ಮೊದಲೇ ಹೇಳಿದ ರೀತಿ ನಮ್ಮ ಸೋದರತ್ತೆ ಮಗನ ಮಗಳನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಹೆಂಡತಿಯಾಗಿ ತಂದಿರೋದು. ಈ ರೀತಿಯಾಗಿ ನಮ್ಮ ಕುಟುಂಬದ, ಕೃಷ್ಣಪ್ಪ ಅವರ ಕುಟುಂಬದ ಹಿನ್ನೆಲೆಯಿಂದ ಬಂದ ನಮ್ಮ ಕುಟುಂಬ ಅದೇ ರೀತಿ ಹೀಗೆ ದೇವೇಗೌಡರ ಕುಟುಂಬದ ಜೊತೆಗೂ ಸಂಬಂಧಗಳನ್ನ ಬೆಳೆಸ್ತಿದೆ. ನಮ್ಮ ಸೋದರ ಮಾವನ ಮಗನ ಮಗಳನ್ನೇ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರೋದ್ರಿಂದ JDS ಜೊತೆನೂ ನಮ್ಮ ಕುಟುಂಬದ ಸಂಬಂಧಗಳು ಬೆಳೆಸ್ತಿದೆ. ರಾಜಕೀಯ ಸಂಬಂಧಗಳಲ್ಲಿ ಅವರು JDSಸೇ, ನಾವು ಕಾಂಗ್ರೆಸ್ಸೇ. ಆ ವಿಚಾರದಲ್ಲಿ ಯಾವುದೇ ರೀತಿ ಒಂದು ಬಾಂಧವ್ಯಗಳಿಲ್ಲ. ಸಂಬಂಧಗಳು ಅಂತ ಬಂದಾಗ ಎಲ್ಲ ಒಂದಕ್ಕೊಂದು ಕುಟುಂಬ ಸಂಬಂಧಗಳು, ಕುಟುಂಬ ಬಾಂಧವ್ಯಗಳು ಬೆಳೆಸ್ತಿದೆ ಅಂತ ಹೇಳಕ್ಕೆ ಇವತ್ತು ಈ ಜನತೆ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೃಷ್ಣಪ್ಪ ಅವರು ಬಹಳ ಹತ್ತಿರದವ್ರಂಗಾದ್ರೆ ನಿಮಗೆ, ಲೇಔಟ್ ಕೃಷ್ಣಪ್ಪ ಅವರು ಹತ್ತಿರದವರು ಅನ್ನೋದಕ್ಕಿಂತ ನಮಗೆ ಅವರೆಲ್ಲ ಆದರ್ಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ನಮ್ಮ ದಾನ ಧರ್ಮ, ಬಡವ್ರ ಸೇವೆ ಇವೆಲ್ಲ ನಾವು ಹೇಳಬೇಕು ಅಂತಂದರೆ ಕೃಷ್ಣಪ್ಪ ಅವ್ರನ್ನ ನೋಡಿ ಇನ್ನೂ ಹೆಚ್ಚಿನ ಸೇವೆನ ನಾವು ಕಲಿತು ಅಂತ ಹೇಳ್ತೀವಿ. ಯಾಕಂದರೆ ಇವತ್ತು ಯಾರೇ ಒಬ್ಬರು ನಮ್ಮ ಮನೆ ಹತ್ರ ಬಂದಾಗೂ ಕೃಷ್ಣಪ್ಪ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅಂಥವ್ರ ಬಗ್ಗೆ ಅವರು ಹೇಳ್ತಿರ್ತಕ್ಕಂಥ ನುಡಿ ಕೇಳಿದ್ರೆ ಇವರಲ್ಲಿರ್ತಕ್ಕಂಥ ಒಂದು ಅಣು ಆದರೂ ನಮ್ಮಲ್ಲಿ ನಾವು ತಗೊಳ್ಬೇಕು, ನಾವು ನಮ್ಮಲ್ಲಿ ಅಳವಡಿಸ್ಕೊಬೇಕು ಅಂಥೇಳಿ ನಾವು ಅವರನ್ನು ಆದರ್ಶವಾಗಿ ತಗೊಂಡು ಇಡೀ ನಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬ ಏನಿದೆ ನಮ್ಮ ಕುಟುಂಬಕ್ಕೆ ಆ ವ್ಯಕ್ತಿನ ಆದರ್ಶವಾಗಿ ತಗೊಂಡು ನಾವು ಹೋಗ್ತಾ ಇರತಕ್ಕಂಥದ್ದು. ಅವರು ನಮ್ಮ ಕುಟುಂಬಕ್ಕೆ ಸಿಕ್ಕಿರೋದು ಒಂದು ಭಾಳ ದೊಡ್ಡ ಆಸ್ತಿ ಅಂತಲೇ ನಾನು ಅನ್ನೋಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ, ಕೊನೆಯದಾಗಿ ತಾವು ಬಹಳಷ್ಟು ನೀರನ್ನು, ಒಂದು ನೀರಿನ ಅಭಾವವನ್ನು ತೀರಿಸ್ತಾ ಇದ್ದೀರಿ. ಬಾಗಲಗುಂಟೆ ಜನರು ತಮ್ಮನ್ನು ಭಗೀರಥ ಅಂತ ಕರೀತಾ ಇದ್ದಾರೆ. ಈ ಬಿರುದು ತಮಗೆ ಹೇಳಲೇಬೇಕು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ಬಿರುದು ಬಾವಳಿಗಳು ನನಗೆ ಇವೆಲ್ಲ ಕೇಳಿದ್ರೆ ಎಲ್ಲ ಒಂಥ ಮುಜುಗರ ಆಗುತ್ತೆ ಮತ್ತು ಸಂಕೋಚನ ಆಗುತ್ತೆ. ನನಗೆಲ್ಲ ಒಂಥ ನನ್ನನ್ನೊಂದು ಪ್ರತಿ ಬಿರುದು ಬಾವಲಿಗಳು ಈಗಾಗಲೇ ಸುಮಾರು ಬಿರುದುಗಳು, ಪ್ರಶಸ್ತಿಗಳು ಬಂದಿದೆ ನನಗೆ. ಇವೆಲ್ಲ ಪ್ರತಿ ಬಾರಿ ನನಗೆ ಬಂದಾಗ ನನ್ನ ಜವಾಬ್ದಾರಿ ಹೆಚ್ಚಾಗ್ತಾ ಇದೆಯೇನೋ, ನನ್ನ ಹೆಗಲ ಮೇಲೆ ಭಾರ ಹೆಚ್ಚಿಗೆ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಎಲ್ಲೋ ಒಂಥವ ಅದನ್ನೆಲ್ಲ ನಿಭಾಯಿಸೋ ಶಕ್ತಿನೂ ಭಗವಂತ ಕೊಡ್ತಾ ಇರೋದ್ರಿಂದ ಆ ಬಿರುದಿಗೆ ನಾನು ಸೂಕ್ತನೇ ಏನೋ ಗೊತ್ತಿಲ್ಲ. ಜನಗಳು ಏನು ಕೊಟ್ಟರು, ನನ್ನನ್ನು ಅವ್ರು ಪುರಸ್ಕರಿಸಿದ್ರು ನಾನು ನಗುಮುಖದಿಂದ ಸ್ವಾಗತಿಸ್ತೀನಿ, ತಿರಸ್ಕರಿಸಿದ್ರು ಸ್ವಾಗತಿಸ್ತೀನಿ. ಜನಸೇವೆಯಲ್ಲೇ ನನ್ನ ಉಳಿದ ಆಯಸ್ಸನ್ನು, ಉಳಿದ ದಿನಗಳನ್ನ ಕಳೆಯೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೂ ಇಂಥ ಹೆಚ್ಚೆಚ್ಚು ಅವಕಾಶಗಳು, ನನ್ನ ಶಕ್ತಿ ಭಗವಂತ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನು ಇಂಥ ಹಲವಾರು ಕಷ್ಟಗಳನ್ನ ಎದುರಿಸೋ ಶಕ್ತಿ ನನಗೆ ಕೊಡು, ಕಷ್ಟಗಳ್ನೂ ಕೊಡು, ಅದ್ರ ಜೊತೆಲಿ ನನ್ನ ಎದುರಿಸೋ ಶಕ್ತಿನೂ ಕೊಡು ಅಂತ ನಾನು ಭಗವಂತನ ಕೇಳ್ಕೊಳ್ತೀನಿ. ಈ ಜನಗಳ ಜೊತೆ ಬಾಗಲಗುಂಟೆ ವ್ಯಾಪ್ತಿಯ ಜನಗಳು, ಇಡೀ ಕ್ಷೇತ್ರದ ಜನಗಳು ಅಷ್ಟೇ ಅಲ್ಲದೆ ನಾನು ಹೊರಗಡೆ ಸುಮಾರು ಜನಗಳ ಒಂದು ಸಹಾಯಕ್ಕೆ ನಿಂತಿದ್ದೀನಿ. ಅದೆಲ್ಲ ಈ ಸಂದರ್ಭದಲ್ಲಿ ನನ್ನ ಬಾಯಿಂದ ಬರಬಾರ್ದು ಅಂತ ನಾನು ಅನ್ಕೋತೀನಿ. ಯಾರೇ ನನ್ನ ಸಹಾಯ ಕೇಳಿ ಬಂದಾಗೋ ಆ ಸಂದರ್ಭಕ್ಕೆ ನನ್ನ ಕೈಲಾದಂಥ ಸಹಾಯ ಮಾಡ್ತಾ ನಿರಂತರವಾಗಿ ಜನಗಳ ಸೇವೆಯಲ್ಲಿ ನಾನು ಬಂದಿದ್ದೀನಿ. ಭಗವಂತ ನನಗೆ ಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಹೆಚ್ಚಿನ ಹಣಕಾಸು ಸೌಲಭ್ಯ ಕೊಡಲಿ, ಹೆಚ್ಚಿನ ಒಳ್ಳೆಯ ಮನಸ್ಥಿತಿ ಇರ್ತಕ್ಕಂಥ, ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಜನಗಳನ್ನ ಒಂದು ಸಂಘಟನೆ ಶಕ್ತಿ ನಾನು ಕೊಟ್ಟು ಅವ್ರ ಸಹಾಯ ನಾನು ಕೊಡಿಸಲಿ. ಜನಗಳಿಗೆ ಇನ್ನೂ ಇಂಥ ಬರದ ಸಂದರ್ಭಗಳನ್ನು ಆದಷ್ಟು ಕಡಿಮೆ ಮಾಡಲಿ. ಯಾಕೆಂದರೆ ನಾವು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ, ಜನಗಳಿಗೆ ಕಷ್ಟ ಕೊಡ್ರಿ ಅಂತ ಕೇಳೋದು ತುಂಬಾ ದೊಡ್ಡ ಅಪರಾಧ ಆಗೋಗುತ್ತೆ. ಇಡೀ ಸಕಲ ಜೀವಕೋಟಿಗಳನ್ನು ಒಳ್ಳೆ ರೀತಿಯ ಒಂದು ನೆಮ್ಮದಿಯಿಂದ, ಒಳ್ಳೆ ರೀತಿಯ ಸುಖ ಸಮೃದ್ಧಿಯಿಂದ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಪ್ಪ ಭಗವಂತ. ಇಂಥ ಕಷ್ಟಗಳು ಯಾರಿಗೂ ಕೊಡೋದು ಬೇಡ, ನೀವು ಕೊಟ್ಟರು ಅವ್ರಿಗೆ ಎದುರಿಸೋಂಥ ಒಂದು ಶಕ್ತಿನೂ ಕೊಡು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ಇಷ್ಟೊತ್ತು ನಮ್ಮ ಜೊತೆಗೆ ಕಳೆದಿದ್ದಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಅವಕಾಶಗಳಿದ್ದರೂ ಕೂಡ ಇದುವರೆಗೂ ಅವಕಾಶಗಳು ಸಿಕ್ಕಿಲ್ಲ. 5ನೇ ಬಾರಿ ಆದರೂ ಅವಕಾಶ ಸಿಗುತ್ತೆ. ಈ ಬಾರಿ ಆದರೂ ಕಾರ್ಪೊರೇಟರ್ ಆಗುವ
ಅವಕಾಶ ಸಿಕ್ಕರೆ ಸಾರ್ವಜನಿಕರಿಗೆ ಹೆಚ್ಚಿನ ಸೇವೆಯನ್ನು ಕೊಡ್ಬೋದು ಅಂತ ಮನದಾಸೆಯ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ABB ಮಂಜುನಾಥ್ ಅವರು. ಅವರ ಆಸೆಗಳೆಲ್ಲ ಕೂಡ ನೆರವೇರಲಿ ಅಂತ ನಾವು ಕೂಡ ಹಾರೈಸ್ತಾ, ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್, ಇದು ನಂಬಿಕೆಯ ವಾಸ್ತವ ರೂಪ.